ಜೈ ಹಿಂದ್ ಸ್ನೇಹಿತರೆ, ಇವತ್ತು ನಡೆದಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ನ ಕೀ ಆನ್ಸರ್ ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ವಿಶೇಷತೆ ಏನು ಕೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತ ಸಂಪೂರ್ಣ ವಿವರವನ್ನು ನೀಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಹಿರಿಯ ನಾಗರಿಕರೊಬ್ಬರು ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತಕ್ಕೆ ಈಡಾದರು. ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನೀವು ನಿಮ್ಮಿಂದ ನೇಮಕಗೊಂಡ ಚಾಲಕನೊಂದಿಗೆ ಆ ಸ್ಥಳದ ಮೂಲಕ ನಿಮ್ಮ ಕಾರಿನಲ್ಲಿ ತೆರಳುತ್ತಾ ಇದ್ದೀರಿ. ಆಗ ನೀವು ಏನ್ ಮಾಡ್ತೀರಾ? ಸರಿಯಾದ ಉತ್ತರ ಆಪ್ಷನ್ 1, ಅವರನ್ನು ತಮ್ಮ ವಾಹನದಲ್ಲಿ ಅಥವಾ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಿರಿ. ಯಾಕಂದ್ರೆ ಒಬ್ಬ ಜವಾಬ್ದಾರಿಯುತ ನಾಗರಿಕರಾದ ಅಥವಾ ಅಧಿಕಾರಿಯಾದ ನೀವು ಅಪಘಾತಕ್ಕೀಡಾದ ವ್ಯಕ್ತಿಯ ಜೀವ ಉಳಿಸುವುದು ಮೊದಲ ಆದ್ಯತೆ. ಗುಡ್ ಸ್ಯಾಮರಿಟೈನ್ ಲಾ ಅಂತ ಇದನ್ನ ಹೇಳ್ತೀವಿ ನಾವು. ಅಂದ್ರೆ ಇದು ಪ್ರಥಮ ಕರ್ತವ್ಯ ಆಗುತ್ತೆ. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಆಡಳಿತದಲ್ಲಿ ನೀತಿಶಾಸ್ತ್ರ, ಎಥಿಕ್ಸ್ ಇನ್ ಗವರ್ನೆನ್ಸ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ತಮ್ಮ 4ನೇ ವರದಿಯನ್ನು ಹೊರತಂದ 2ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ರು? ಸರಿಯಾದ ಉತ್ತರ ಶ್ರೀ ವೀರಪ್ಪ ಮೊಯ್ಲಿ ಅವರಾಗಿದ್ರು. ಶ್ರೀ ಎಂ ವೀರಪ್ಪ ಮೊಯ್ಲಿ ಅವರಾಗಿದ್ರು. ಭಾರತದ 2ನೇ ಆಡಳಿತ ಸುಧಾರಣಾ ಆಯೋಗವನ್ನ 2005ರಲ್ಲಿ 2005ರಲ್ಲಿ ರಚಿಸಲಾಯಿತು. ಇದು ಎಥಿಕ್ಸ್ ಇನ್ ಗವರ್ನೆನ್ಸ್ ಅನ್ನುವಂಥದ್ದನ್ನು ಹೇಳುತ್ತೆ. ಪ್ರಮುಖ ವರದಿಯನ್ನು ಕೊಡ್ತು. ಅಧ್ಯಕ್ಷತೆ ಯಾರ್ದು ಇತ್ತು ಕೇಳಿದ್ರೆ ಶ್ರೀ ವೀರಪ್ಪ ಮೊಯ್ಲಿ ಅವರದು. ಗೃಹ ಸಚಿವಾಲಯವು ಹೊರಡಿಸಿದಂತಹ ಮಾರ್ಗಸೂಚಿಗಳ ಪ್ರಕಾರ ಪೊಲೀಸರು ಯಾವ ಪ್ರಕಾರ ನಿಷ್ಠೆಯನ್ನು ಹೊಂದಿರಬೇಕು? ಸರಿಯಾದ ಉತ್ತರ ಆಪ್ಷನ್ 3, ಭಾರತ ಸಂವಿಧಾನಕ್ಕೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಪೊಲೀಸ್ ವ್ಯವಸ್ಥೆಯು ಯಾವುದೇ ವೈಯಕ್ತಿಕ ಅಥವಾ ರಾಜಕೀಯ ಹಿತಾಸಕ್ತಿಗಳಿಗೆ ಒಳಗಾಗದೆ ದೇಶದ ಕಾನೂನು ಮತ್ತು ಭಾರತದ ಸಂವಿಧಾನಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರಬೇಕು. ಹಾಗಾಗಿ ಭಾರತದ ಸಂವಿಧಾನಕ್ಕೆ ಪ್ರಕಾರ ನಿಷ್ಠೆಯನ್ನು ತೋರಿಸಬೇಕಾಗತ್ತೆ. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ನಿಗದಿತ ನಡವಳಿಕೆಯ ನಿಯಮಾವಳಿಯಲ್ಲಿ ಇಲ್ಲ? ಸರಿ ಉತ್ತರ ಆಪ್ಷನ್ 4, ಖಾಸಗಿ ಉಪಕ್ರಮವನ್ನು ಉತ್ತೇಜಿಸುವುದು ಮತ್ತು ಸಂರಕ್ಷಿಸುವುದು. ಅಂದ್ರೆ ಸಂಚಾರ ನಿಯಂತ್ರಣ, ಸೌಹಾರ್ದತೆ ಕಾಪಾಡುವುದು ಮತ್ತು ಸಂಕಷ್ಟದಲ್ಲಿರುವವರಿಗೆ ನೆರವಾಗುವುದು ಪೊಲೀಸ್ ಪಡೆಯ ಕರ್ತವ್ಯ. ಆದರೆ ಖಾಸಗಿ ಉಪಕ್ರಮ ಅಥವಾ ಉದ್ಯಮಗಳನ್ನು ಉತ್ತೇಜನ ಮಾಡೋದು ಈ ಒಂದು ನಡವಳಿಕೆಯ ನಿಯಮಾವಳಿಯಲ್ಲಿ ಇಲ್ಲ. ಈ ಕೆಳಗಿನ ಯಾವ ಸನ್ನಿವೇಶಗಳ ಹಿತಾಸಕ್ತಿಗಳ ಸಂಘರ್ಷ ಉಂಟಾಗುತ್ತೆ ಎಂಬುದನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಸಿ ಮಾತ್ರ. ಅಂದ್ರೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯು ಅಧಿಕೃತ ಕರ್ತವ್ಯಕ್ಕೆ ಎದುರಾದಾಗ ಅಥವಾ ಸ್ಪರ್ಧೆಗೆ ಇಳಿದಾಗ. ರಾಜ್ಯ ಶಾಸನ ಸಭೆಯ ನಾಮನಿರ್ದೇಶಿತ ಸದಸ್ಯರೊಬ್ಬರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ನೇಮಕವಾದರೆ ಅವರು ಯಾವ ಸದನದಲ್ಲಿ ಅಥವಾ ಸದನಗಳಲ್ಲಿ ಮಾತ್ರ ಮತದಾನ ಮಾಡಬಹುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ವಿಧಾನ ಪರಿಷತ್ತಿನಲ್ಲಿ ಮಾತ್ರ. ನೋಡಿ, ಅಂದ್ರೆ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರೊಬ್ಬರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆದರೆ ಕೇವಲ ವಿಧಾನ ಪರಿಷತ್ತಲ್ಲಿ ಮಾತ್ರ ಮತದಾನ ಮಾಡಬಹುದು. ಅಂದ್ರೆ ಸಂವಿಧಾನದ ವಿಧಿ 177 ಏನು ಹೇಳುತ್ತೆ ಕೇಳಿದ್ರೆ ಆರ್ಟಿಕಲ್ 177, ಸಂವಿಧಾನದ ವಿಧಿ 177ರ ಪ್ರಕಾರ ಒಬ್ಬ ಮಂತ್ರಿ 2 ಸದನಗಳ ಕಲಾಪಗಳಲ್ಲಿ ಭಾಗವಹಿಸಬಹುದು ಮತ್ತು ಮಾತಾಡಬಹುದು. ಆದರೆ ತಾವು ಯಾವ ಸದನದ ಸದಸ್ಯರಾಗಿರ್ತಾರೋ ಅಥವಾ ನಾಮನಿರ್ದೇಶನಗೊಂಡಿರ್ತಾರೋ ಅಲ್ಲಿ ಮಾತ್ರ ಮತ ಚಲಾಯಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಹೈಕೋರ್ಟಿನ ನಿವೃತ್ತ ಕಾಯಂ ನ್ಯಾಯಾಧೀಶರಿಗೆ ನಿವೃತ್ತಿಯ ನಂತರ ಇಲ್ಲಿ ವಕೀಲಿ ವೃತ್ತಿ ಮಾಡಲು ಅನುಮತಿ ಇಲ್ಲ. ಎಲ್ಲಿ ಅವಕಾಶ ಇಲ್ಲ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಹೈಕೋರ್ಟಿನಲ್ಲಿ. ಅವರು ನಿವೃತ್ತಿ ಹೊಂದಿದ ಹೈಕೋರ್ಟಿನಲ್ಲಿ ಮತ್ತೆ ಅವರು ಲಾ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಅಂದ್ರೆ ಸಂವಿಧಾನದ ವಿಧಿ 220 ಏನು ಹೇಳುತ್ತೆ ಅಂದ್ರೆ ವಿಧಿ 220 ಸಂವಿಧಾನದ ಆರ್ಟಿಕಲ್ 220ರ ಪ್ರಕಾರ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ತಾವು ಕಾಯಂ ಆಗಿ ಸೇವೆ ಸಲ್ಲಿಸಿದ ಹೈಕೋರ್ಟ್ ಹೊರತುಪಡಿಸಿ ಸುಪ್ರೀಂ ಕೋರ್ಟ್ ಅಥವಾ ಯಾವುದೇ ಹೈಕೋರ್ಟ್ನಲ್ಲಿ ವಕೀಲರಾಗಿ ವೃತ್ತಿಯನ್ನು ಮಾಡಬಹುದು. ಭಾರತದ ಸಂಯುಕ್ತ ವ್ಯವಸ್ಥೆ ಈ ದೇಶದ ಮಾದರಿಯನ್ನು ಪ್ರತಿಬಿಂಬಿಸುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಕೆನಡಾ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ, ಬಲಿಷ್ಠ ಕೇಂದ್ರ ಸರ್ಕಾರವನ್ನು ಹೊಂದಿರುವ ಭಾರತದ ಒಕ್ಕೂಟ ಅಥವಾ ಸಂಯುಕ್ತ ವ್ಯವಸ್ಥೆ, ಫೆಡರಲ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಫೆಡರಲ್ ಸಿಸ್ಟಮ್, ಇದು ಕೆನಡಾ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ದೀವಿ ಅಂತೇಳಿ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಈ ಕಾಯ್ದೆಯ ಅಡಿಯಲ್ಲಿ ಭಾರತದಲ್ಲಿ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಹುದ್ದೆಗಳನ್ನು ಸೃಜಿಸಲಾಗಿದೆ. ರೈಟ್ ಆನ್ಸರ್ ಮಾಂಟಿಗೋ ಚೆಲ್ಮ್ಸ್ಫೋರ್ಡ್ 1919ರ ಕಾಯ್ದೆ.
ಮಾಂಟಿಕಲ್ ಟ್ರಾನ್ಸ್ಪೋರ್ಟ್ ಸುಧಾರಣೆ ಅಥವಾ ಭಾರತ ಸರ್ಕಾರ ಕಾಯ್ದೆ 1919 ಅಡಿಯಲ್ಲಿ 1921ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ 1921 ಅಲ್ಲಿ ವೆರಿ ಫಸ್ಟ್ ಟೈಮ್ ಭಾರತದಲ್ಲಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಹುದ್ದೆಗಳು ಅಸ್ತಿತ್ವಕ್ಕೆ ಬಂತು. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ರಾಜ್ಯಸಭೆ ಹಾಗೂ ಲೋಕಸಭೆಗಳು ಸಮಾನ ಸ್ಥಾನಮಾನ ಹೊಂದಿರುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಮತ್ತು 2 ಸರಿಯಾಗಿದೆ. ಅಂದರೆ ಸಾಮಾನ್ಯ ಮಸೂದೆಗಳ ಮಂಡನೆ ಹಾಗೂ ಅಂಗೀಕಾರ, ರಾಷ್ಟ್ರಪತಿಯವರ ಚುನಾವಣೆ ಹಾಗೂ ಮಹಾಭಿಯೋಗ ಪ್ರಯೋಗ ಎರಡೂ ಕೂಡ ಸರಿಯಾಗಿದೆ. ಯಾವ ಸಮಿತಿಯು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸೋದಕ್ಕೆ ಶಿಫಾರಸು ಮಾಡ್ತು? ಸರಿಯಾದ ಉತ್ತರ ಆಪ್ಷನ್ 1 ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಆಪ್ಷನ್ 1 ಸರಿಯಾದ ಉತ್ತರ. 1976ರಲ್ಲಿ ಈ ಸಮಿತಿ ರಚನೆ ಆಗುತ್ತೆ. ಪ್ರಧಾನಮಂತ್ರಿಯವರು ಇಂದಿರಾ ಗಾಂಧಿ ಅವರು ಇರ್ತಾರೆ. ಸೊ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿ ಅವರ ಸರ್ಕಾರದ ಅವಧಿಯಲ್ಲಿ ರಚನೆಯಾದ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸಿನ ಮೇರೆಗೆ 42ನೇ ಸಂವಿಧಾನದ ತಿದ್ದುಪಡಿ ಮೂಲಕ, ಎಷ್ಟನೇ ತಿದ್ದುಪಡಿ? 42ನೇ ಅಮೆಂಡ್ಮೆಂಟ್ ಮೂಲಕ, ಸಂವಿಧಾನದ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಕೆಳಗಿನ ಯಾವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಗಾಂಧಿ ತತ್ವದ ಮೇಲೆ ಆಧಾರಿತವಾಗಿವೆ? ಸರಿಯಾದ ಉತ್ತರ ಆಪ್ಷನ್ 1 ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು. ಆಪ್ಷನ್ 1 ಸರಿಯಾದ ಉತ್ತರ. ನೋಡಿ, ಸಂವಿಧಾನದ ವಿಧಿ 40 ಏನು ಹೇಳುತ್ತೆ ಅಂದರೆ, ಆರ್ಟಿಕಲ್ 40 ಏನು ಹೇಳುತ್ತೆ ಅಂದರೆ, ಆರ್ಟಿಕಲ್ 40 ಅಡಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಮತ್ತು ಸಂಘಟನೆ ನೇರವಾಗಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಮತ್ತು ಗಾಂಧಿವಾದಿ ತತ್ವಕ್ಕೆ ಒಳಪಡುತ್ತೆ. ಭಾರತದಲ್ಲಿ ರೂಲ್ ಆಫ್ ಲಾ ಸಿದ್ಧಾಂತವು ಯಾವುದಕ್ಕೆ ಸಂಬಂಧಪಟ್ಟಿದೆ? ರೂಲ್ ಆಫ್ ಲಾ. ಸರಿಯಾದ ಉತ್ತರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎನ್ನುವುದನ್ನು ಹೇಳುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ರೂಲ್ ಆಫ್ ಲಾ ಏನು ಹೇಳುತ್ತೆ ಅಂದರೆ ಕಾನೂನಿನ ಮುಂದೆ ಎಲ್ಲ ಸಮಾನ. ನೋಡಿ, ಇದು ಬ್ರಿಟಿಷ್ ನ್ಯಾಯಶಾಸ್ತ್ರಜ್ಞ AV ಡೈಸಿ ಅವರ ಪ್ರಕಾರ ರೂಲ್ ಆಫ್ ಲಾ ಕಲ್ಪನೆಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಯಾರಿಗೂ ವಿಶೇಷ ಸೌಲಭ್ಯಗಳು ಇಲ್ಲ ಎಂಬುದನ್ನು ಪ್ರತಿಪಾದಿಸುತ್ತೆ. ಇದು ಸಂವಿಧಾನದ ಆರ್ಟಿಕಲ್ 14ರಲ್ಲಿದೆ. ಆರ್ಟಿಕಲ್ 14ರಲ್ಲಿದೆ. ಸಂವಿಧಾನದ ವಿಧಿ 14ರಲ್ಲಿ ಈ ಅಂಶ ಉಲ್ಲೇಖ ಆಗಿದೆ. ಭಾರತ ಸಂವಿಧಾನದ ಯಾವ ಅನುಸೂಚಿಯು ಕೇಂದ್ರ ರಾಜ್ಯ ಸಂಬಂಧಗಳ ಕುರಿತು ವಿವರಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ 1 7ನೇ ಅನುಸೂಚಿ. 7ನೇ ಅನುಸೂಚಿ ಶೆಡ್ಯೂಲ್ 7 ಶೆಡ್ಯೂಲ್ ಇದೆಯಲ್ಲ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಮಾಡುತ್ತೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯನ್ನ ಇದು ಹೇಳುತ್ತೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿ ಕುರಿತಾಗಿ ಇದು ಹೇಳುವಂಥದ್ದು ಯಾವುದು? ಸಂವಿಧಾನದ 7ನೇ ಅನುಸೂಚಿ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಸರಿಯಾದ ಉತ್ತರ 1993. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993 ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಜಾರಿಗೆ ಬರುತ್ತೆ. ಯಾವುದು? ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್. ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಜಾರಿಗೆ ಬರುತ್ತೆ 1993ಯಲ್ಲಿ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ 3 1 ಮತ್ತು 3 ಸರಿಯಾಗಿದೆ. 1 ಮತ್ತು 2 ಸರಿಯಾಗಿದೆ. ಏನೇನು? ರಾಷ್ಟ್ರಪತಿಗಳು ಇಚ್ಛೆ ಇರುವವರೆಗೆ ರಾಜ್ಯಪಾಲರು ಅಧಿಕಾರದಲ್ಲಿರ್ತಾರೆ ಹಾಗೂ ರಾಜ್ಯಪಾಲರು ಆ ರಾಜ್ಯದ ಜನರಿಂದ ಚುನಾಯಿತರಾಗಿರ್ತಾರೆ. 16ಕ್ಕೆ ತಪ್ಪು. ಇದು ತಪ್ಪು. ಆ್ಯಕ್ಚುಲಿ ಜನರಿಂದ ಆಯ್ಕೆ ಆಗೋದಿಲ್ಲ. ರಾಷ್ಟ್ರಪತಿಗಳು ನೇರವಾಗಿ ಆಯ್ಕೆ ಮಾಡ್ತಾರೆ, ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಇದು ತಪ್ಪಾಗಿದೆ. 1, 2 ಸರಿ. ಈ ಕೆಳಗಿನ ಯಾವುದು ಗ್ರಾಮೀಣ ಸ್ಥಳೀಯ ಸರ್ಕಾರದ ಸಂಸ್ಥೆಗಳ ಸರಿಯಾದ ಕ್ರಮದ ಜೋಡಣೆ? ಸೊ ದ ರೈಟ್ ಆನ್ಸರ್ ಇಸ್ ಗ್ರಾಮ ಪಂಚಾಯತ್. ಆಪ್ಷನ್ 1 ಗ್ರಾಮ ಪಂಚಾಯತ್, ನಂತರ ತಾಲೂಕ್ ಪಂಚಾಯತ್, ನಂತರ ಜಿಲ್ಲಾ ಪಂಚಾಯತ್. ಈಸಿ ಇದೆ ಇದು. ಭಾರತೀಯ ಸಾರ್ವಜನಿಕ ಆಡಳಿತ, ಭಾರತದ ಸಾರ್ವಜನಿಕ ಆಡಳಿತ ಇದೆಯಲ್ಲ, ಈ ವ್ಯವಸ್ಥೆ ಆಡಳಿತ ಸಂಸ್ಥೆಯು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಿರ್ವಹಿಸುವ ಕಾರ್ಯ ಏನು? ಸರಿ ಉತ್ತರ ಆಪ್ಷನ್ 2 ABCD ಎಲ್ಲದೂ ಕೂಡ. ಏನೇನು ನಿರ್ವಹಿಸುತ್ತೆ? ಬೋಧನೆ, ತರಬೇತಿ, ಸಂಶೋಧನೆ ಮತ್ತು ಮುದ್ರಣ. ಹೊಂದಿಸಿ ಬರೆಯಿರಿ. ರಿಟ್ಗಳಿದ್ದಾವೆ. ರಿಟ್ಗಳಿಗೆ ಸಂಬಂಧಪಟ್ಟಂತಹ ಹೊಂದಿಸಿ ಬರೆಯಿರಿ ಇದೆ. ಸರಿ ಉತ್ತರ ಆಪ್ಷನ್ 4. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ, ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನು ಕೇಳಿದ್ರೆ ಅಕ್ರಮ ಬಂಧನದಿಂದ ವ್ಯಕ್ತಿಯನ್ನ ರಕ್ಷಣೆ ಮಾಡುತ್ತೆ. ಹೇಬಿಯಸ್ ಕಾರ್ಪಸ್. ಮ್ಯಾಂಡಮಸ್ ಏನ್ ಮಾಡುತ್ತೆ? ಸಾರ್ವಜನಿಕ ಅಧಿಕಾರಿಯೊಬ್ಬರು ತಮ್ಮ ಕಡ್ಡಾಯ ಕರ್ತವ್ಯವನ್ನ ನಿರ್ವಹಿಸುವಂತೆ ಮಾಡುತ್ತೆ.
ಸರ್ಶಿಯೋರ್ ಏನು ಮಾಡುತ್ತೆ, ಕೆಳ ನ್ಯಾಯಾಲಯ ಹೊರಡಿಸಿದ ಆದೇಶವನ್ನು ರದ್ದುಗೊಳಿಸಲು ಹೊರಡಿಸುವ ರಿಟ್ಟಿದು. ಪ್ರೊಹಿಬಿಷನ್ ಏನು ಮಾಡುತ್ತೆ ಕೇಳಿದ್ರೆ, ಕೆಳ ನ್ಯಾಯಾಲಯದು ತನ್ನ ವ್ಯಾಪ್ತಿಯನ್ನು ಮೀರಿ ಏನು ಮಾಡಂಗಿಲ್ಲ, ಉನ್ನತ ನ್ಯಾಯಾಲಯಕ್ಕೆ ಆದೇಶವನ್ನು ಹೊರಡಿಸಿರುವಂಥದ್ದು. D4. ಸ್ಲ್ಯಾಮ್ ಡಂಕ್ ಅಂದರೆ ಏನು? ವಾಟ್ ಈಸ್ ಸ್ಲ್ಯಾಮ್ ಡಂಕ್ ಎಂಬ ಪದ ಯಾವ ಕ್ರೀಡೆಗೆ, ಸ್ಪೋರ್ಟ್ಗೆ ಸಂಬಂಧಪಡುತ್ತೆ? ಸರಿಯಾದ ಉತ್ತರ ಬಾಸ್ಕೆಟ್ಬಾಲ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಬಾಸ್ಕೆಟ್ಬಾಲ್ ಆಟದಲ್ಲಿ ಆಟಗಾರನು ಗಾಳಿಯಲ್ಲಿ ಜಿಗಿದು ಚೆಂಡನ್ನು ನೇರವಾಗಿ ಬಾಸ್ಕೆಟ್ ನೆಟ್ ಒಳಗೆ ಜೋರಾಗಿ ತಳ್ಳುವ ಆಕರ್ಷಕ ಶೈಲಿ, ಇದಕ್ಕೆ ಸ್ಲ್ಯಾಮ್ ಡಂಕ್ ಅಂತಾರೆ. ಅಂದರೆ ಬಾಲನ್ನು ಹಾರಿ ಬಾಲನ್ನು ಆ ಬಾಸ್ಕೆಟ್ ಒಳಗೆ ಹಾಕ್ತಾರಲ್ಲ, ಅದಕ್ಕೆ ಸ್ಲ್ಯಾಮ್ ಡಂಕ್ ಅಂತ ಹೇಳ್ತಾರೆ. ಖೇತಾನ್ ಟ್ರೋಫಿಯು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಚೆಸ್. ಚೆಸ್ಸಿಗೆ ಸಂಬಂಧಪಟ್ಟಿರೋದು. ನೋಡಿ ಸ್ನೇಹಿತರೆ, ಭಾರತದಲ್ಲಿ ರಾಷ್ಟ್ರೀಯ ಮಟ್ಟದ ಚೆಸ್ ಪಂದ್ಯಾವಳಿಗೆ ಸಂಬಂಧಿಸಿದ ಪ್ರಮುಖ ಟ್ರೋಫಿ ಇದು ಖೇತಾನ್ ಟ್ರೋಫಿ ಮತ್ತು ನಾಯ್ಡು ಟ್ರೋಫಿ ಕೂಡ ಇದೆ. ನಾಯ್ಡು ಟ್ರೋಫಿ ಕೂಡ ಇರುವಂಥದ್ದು ಖೇತಾನ್ ಮತ್ತು ನಾಯ್ಡು ಟ್ರೋಫಿಗಳು. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ 1. ಸರಿಯಾದ ಉತ್ತರ ಆಪ್ಷನ್ 1 ABCD ಎಲ್ಲವೂ ಕೂಡ ಸರಿಯಾಗಿದೆ. ನೋಡಿ, ಕಬಡ್ಡಿ ಶಕ್ತಿ ಮತ್ತು ಸ್ಥಿರ ಯೋಜನೆ ಇರಬೇಕು, ಮಲ್ಲಕಂಬದಲ್ಲಿ ಏರೋಬಿಕ್ಸ್ ಮತ್ತು ಕುಸ್ತಿ ಇರಬೇಕು, ಘಟ್ಕ ಅಂದರೆ ಗುಳಿ ಕಾಳಗ, ಅಟ್ಯಾಪಾಟಿ ಅಂದರೆ ಬೌದ್ಧಿಕ ಸಾಮರ್ಥ್ಯ ಪ್ರದರ್ಶನ. ISSFನ ಸರಿಯಾದ ವಿಸ್ತೃತ ರೂಪ ಏನು? ರೈಟ್ ಆನ್ಸರ್ ಇಸ್ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಇದು ಒಲಿಂಪಿಕ್ ಶೂಟಿಂಗ್ ಕ್ರೀಡೆಗಳನ್ನು ಜಾಗತಿಕ ಮಟ್ಟದಲ್ಲಿ ನಿಯಂತ್ರಿಸುವ ಅಧಿಕೃತ ಸಂಸ್ಥೆಯಾಗಿದೆ. ಹೊಂದಿಸಿ ಬರೆಯಿರಿ. ಪಟ್ಟಿಗಳು, ಪಟ್ಟಿ 1 STG, STG2 ಇದಕ್ಕೆ ಸಂಬಂಧಪಟ್ಟಿದೆ, ಇನ್ನೊಂದು ಶೂನ್ಯ ಹಸಿವು ಲಿಂಗ ಸಮಾನತೆ ಇತರೆಗೆ ಸಂಬಂಧಪಟ್ಟಿದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. SDG 1 ಇದೆಯಲ್ಲ, ಬಡತನ ನಿರ್ಮೂಲನೆ, ನೋ ಪಾವರ್ಟಿ. SDG 2 ಇದೆಯಲ್ಲ, ಇದು ಹಸಿವು ಮುಕ್ತ, ಶೂನ್ಯ ಹಸಿವು. ಹಾಗೇನೆ SDG 3 ಇದೆಯಲ್ಲ, SDG 5 ಇದೆಯಲ್ಲ, ಲಿಂಗ ಸಮಾನತೆ. SDG 7 ಪರಿಶುದ್ಧ ಇಂಧನಕ್ಕೆ ಸಂಬಂಧಪಟ್ಟಿದ್ದು. ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿ ಬಡತನವನ್ನು ಅಂದಾಜಿಸುವುದಕ್ಕೆ ಸಂಬಂಧಿಸಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ 1 M ನರಸಿಂಹ ಸಮಿತಿ. ಆಪ್ಷನ್ 1 ಸರಿಯಾದ ಉತ್ತರ. ನೋಡಿ, ಲಕ್ಕಡ್ವಾಲಾ ಸಮಿತಿ, ಸುರೇಶ್ ತೆಂಡೂಲ್ಕರ್ ಮತ್ತು C ರಂಗರಾಜನ್ ಸಮಿತಿಗಳು ಭಾರತದಲ್ಲಿ ಬಡತನ ರೇಖೆ ಮತ್ತು ಬಡತನ ಅಂದಾಜಿಗೆ ಸಂಬಂಧಿಸಿವೆ. M ನರಸಿಂಹ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ ಬ್ಯಾಂಕಿಂಗ್ ಸುಧಾರಣೆಗೆ. ಸೊ ಇದು ಈ ಬಡತನ ಅಂದಾಜಿಸುವ ಪಟ್ಟಿಗೆ ಸಂಬಂಧಪಟ್ಟಿಲ್ಲ. 2026ರ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಏನು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಪ್ರಕೃತಿಯಿಂದ ಪ್ರೇರಿತ, ಹವಾಮಾನಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಪರಿಸರದ ಸಮಸ್ಯೆಗಳಿಗೆ ಅನ್ವಯಿಸಿ CPCB ವಿಸ್ತೃತ ರೂಪ ಏನು? ಸರಿಯಾದ ಉತ್ತರ ಆಪ್ಷನ್ 2 ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ನಾವೇನು ಕರಿತೀವಿ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಆನೆಕಾಲು ರೋಗ ಕೆಳಗಿನ ಅಂಗಗಳಲ್ಲಿ, ಲೋವರ್ ಲಿಮ್ಸ್, ದುಗ್ಧ ರಸನಾಳಗಳು ಊದಿಕೊಂಡು ಬರುವಂಥ ಕಾಯಿಲೆಯಾಗಿದೆ. ಈ ಕಾಯಿಲೆ ತರುವ ರೋಗ ಜನಕ ಜೀವಿ ಯಾವುದು? ಆನೆಕಾಲು ರೋಗಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ 3 ಉಚೆರೇರಿಯಾ. ಅಂದರೆ ಆನೆಕಾಲು ರೋಗಕ್ಕೆ ಫಿಲೇರಿಯಾಸಿಸ್ ಕಾಯಿಲೆ ಅಂತ ಕರಿತೀವಿ. ಇದಕ್ಕೆ ಉಚೆರೇರಿಯಾ ಬ್ಯಾನ್ ಕ್ರಾಫ್ಟಿ ಎಂಬ ಜಂತು ಹುಳು ಕಾರಣ. ಉಚೆರೇರಿಯಾ ಬ್ಯಾನ್ ಕ್ರಾಫ್ಟಿ ಎನ್ನುವಂಥ ಜಂತು ಹುಳ ಕಾರಣ. ಆನೆಕಾಲು ರೋಗಕ್ಕೆ ಇನ್ನೊಂದು ಹೆಸರಿದೆ, ಏನು? ಫಿಲೇರಿಯಾಸಿಸ್. ಮೂತ್ರಕೋಶದಲ್ಲಿ ರಕ್ತ ಶೋಧನೆ ಇಲ್ಲಿ ನಡೆಯುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಗ್ಲೋಮೆರುಲಸ್. ಸ್ನೇಹಿತರೆ ನೋಡಿ, ಮೂತ್ರಪಿಂಡದ ನೆಫ್ರಾನ್ಗಳಲ್ಲಿ ಇರುತ್ತಿದ್ದು ಯಾವುದು? ಗ್ಲೋಮೆರುಲಸ್. ಸೊ ಇದರಲ್ಲಿರುವ ರಕ್ತ ಕೇಶನಾಳಗಳ ಜಾಲದಲ್ಲಿ ಅತಿ ಹೆಚ್ಚಿನ ಒತ್ತಡದೊಂದಿಗೆ ರಕ್ತ ಶೋಧನೆ ಕ್ರಿಯೆ ನಡೆಯುತ್ತೆ. ಕಿಣ್ವದ ಕಾರ್ಯಕ್ಷಮತೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುದು?
ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಸಿ 2 ಅಂದರೆ ಉಷ್ಣತೆ ಮತ್ತು ಬೆಳಕು. ನೋಡಿ, ಕಿಣ್ವಗಳ ಜೈವಿಕ ಕ್ರಿಯಾಶೀಲದ ಪ್ರಮುಖ ಪರಿಸರವಾದ ಉಷ್ಣಾಂಶ ಟೆಂಪರೇಚರ್ ಮತ್ತು pH ಮೌಲ್ಯ ಬೇಕಾಗತ್ತೆ, ಸೂಕ್ಷ್ಮವಾಗಿ ಸ್ಪಂದಿಸುತ್ತೆ ಮತ್ತು ಉಷ್ಣತೆ ಮತ್ತು pH ಇರುತ್ತೆ. pH ಆ್ಯಕ್ಚುಲಿ ಎ ಮತ್ತು ಬಿ ಮಾತ್ರ, ಇದಕ್ಕೆ ಬೆಳಕು ಅಲ್ಲ, ಎ ಮತ್ತು ಬಿ. ಕಾಂಡದ ವಾರ್ಷಿಕ ಉಂಗುರಗಳನ್ನು ಎಣಿಸೋದ್ರಿಂದ ಒಂದು ಮರದ ವಯಸ್ಸನ್ನು ಅಂದಾಜಿಸಬಹುದು. ಈ ಅಧ್ಯಯನಕ್ಕೆ ಏನಂತ ಕರೀತಾರೆ? ಸರಿ ಉತ್ತರ ಡೆಂಡ್ರೋಕ್ರೋನಾಲಜಿ ಅಂತ ಕರೀತಾರೆ. ಡೆಂಡ್ರೋಕ್ರೋನಾಲಜಿ ಅಂದರೆ ಆನ್ಯುವಲ್ ಗ್ರೋತ್ ರಿಂಗ್ಸ್ ಅಂತ ನಾವು ಇದನ್ನ ಕರಿತೀವಿ. ವರ್ಷಕ್ಕೆ ಎಷ್ಟು ಉಂಗುರಗಳು ಬೆಳೆಯುತ್ತೆ ಅಂತೇಳಿ. ಸೊ ಇದಕ್ಕೆ ಡೆಂಡ್ರೋಕ್ರೋನಾಲಜಿ ಅಂತ ಕರಿತೀವಿ. ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಜಯ ಮತ್ತು ರತ್ನ ಅರೆಕುಬ್ಜ ಗೋಧಿ ತಳಿಗಳು ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಜಯ ಮತ್ತು ರತ್ನ ಇದೆಯಲ್ಲ, ಇದು ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ, ನೋಟ್ ಮಾಡ್ಕೊಳ್ಳಿ, ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಅನ್ವೇಷಿಸಿದಂತಹ ಭತ್ತದ ತಳಿಗಳು. ಇಲ್ಲೇನಂತ ಕೊಟ್ಟಿದ್ದಾರೆ? ಅರೆಕುಬ್ಜ ಗೋಧಿ ತಳಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ತಪ್ಪಾಗುತ್ತೆ. ಆ್ಯಕ್ಚುಲಿ ಉಳಿದವೆಲ್ಲವೂ ಕೂಡ ಇದಾವಲ್ಲ, ಇದು ನಾರ್ಮನ್ ಬೋರ್ಲಾಗ್ ಅವರ ಗೋಧಿ ತಳಿಗೆ ಸಂಬಂಧಪಟ್ಟಿದ್ದು. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಸರಿಯಾದ ಹೊಂದಿಕೆ ಕ್ರಮದಲ್ಲಿ ಗುರುತಿಸಿ. ರಾಷ್ಟ್ರೀಯ ಉದ್ಯಾನವನ ಮತ್ತು ಯಾವ್ಯಾವ ಪ್ರಾಣಿಗಳನ್ನು ಅಲ್ಲಿ ಸಂರಕ್ಷಿಸಲಾಗುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ 2 ಏನೇನು ನೋಡಿ, ಜಿಮ್ ಕಾರ್ಬೆಟ್ನಲ್ಲಿ ಹುಲಿ, ಜಿಮ್ ಕಾರ್ಬೆಟ್ಟಲ್ಲಿ ಹುಲಿ, ಇದು ಭಾರತದ ಮೊದಲ ಹುಲಿ ಸಂರಕ್ಷಿತ ಪ್ರದೇಶ, ಗೊತ್ತಿರಲಿ, ಅಸ್ಸಾಂನ ಜಿಮ್ ಕಾರ್ಬೆಟ್. ಕಾಜಿರಂಗ ಇದೆಯಲ್ಲ, ಕಾಜಿರಂಗದಲ್ಲಿ ಏಕಶೃಂಗಿ ಗೇಂಡಾಮೃಗ, 1 ಹಾರ್ನ್ಡ್ ರಿನೋಸ್. ಇನ್ನು ಗೀರಲ್ಲಿ ಸಿಂಹ, ಇದು ಏಷ್ಯಾದ ಸಿಂಹಗಳಿಗೆ ಪ್ರಸಿದ್ಧ. ಕನ್ಹಾ ಜಿಂಕೆ ಜಾತಿಗೆ ಸೇರಿದಂತಹ ಜೌಗು ಜಿಂಕೆ ಅಂತ ನಾವು ಹೇಳ್ತೀವಿ, ಬರ್ಸಿಂಗ್ ಅಥವಾ ಸ್ವಾಪ್ ಡಿಯರ್ ಅಂತ ಕರಿತೀವಿ. ಗ್ರಹಗಳು ಮತ್ತು ಅವಕ್ಕೆ ಸಂಬಂಧಪಟ್ಟಂತ ಉಪಗ್ರಹಗಳ ಪಟ್ಟಿಯನ್ನು ಹೊಂದಿಸಿ ಬರೀರಿ ಅಂತಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ಶನಿ ಗ್ರಹ ಟೈಟಾನ್, ಗುರುಗ್ರಹ ಜುಪಿಟರ್, ಗುರುಗ್ರಹದಲ್ಲಿ ಗ್ಯಾನಿಮೇಡ್ ಇದೆ. ಆಕ್ಚುಲಿ ಜುಪಿಟರ್ ಅಂದರೆ ಗುರುಗ್ರಹ, ಗ್ಯಾನಿಮೇಡ್. ಮಂಗಳದಲ್ಲಿ ಫೊಬೋಸ್ ಮತ್ತು ಡಿಮೋಸ್. ಯುರೇನಸ್ನಲ್ಲಿ ಮಿರಾಂಡಾ. ಈ ಉಪಗ್ರಹಗಳು ಇದಾವೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತಾನೆ. ಹೇಳಿಕೆ 2 ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್, ಸರಿಯಾದ ಹೇಳಿಕೆ ಉತ್ತರ 1. ಹೇಳಿಕೆ 1 ಮತ್ತು 2 ಎರಡೂ ಸರಿ ಇದೆ, ಹಾಗೂ ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆ ಆಗಿದೆ. ಯಾಕಂದ್ರೆ ಭೂಮಿ ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ತಿರುಗೋದ್ರಿಂದ ನಮಗೆ ಭೂಮಿ ಮೇಲಿಂದ ನೋಡಿದಾಗ ಸೂರ್ಯ ಮತ್ತು ನಕ್ಷತ್ರಗಳು ಪೂರ್ವದಲ್ಲಿ ಉದಯಿಸಿ ಪಶ್ಚಿಮಕ್ಕೆ ಸೆಟ್ ಆದಂಗೆ ಕಾಣಿಸುತ್ತೆ, ಸನ್ಸೆಟ್ ಆದಂಗೆ ಕಾಣಿಸುತ್ತೆ. 36ನೇ ಪ್ರಶ್ನೆ, ರೋಹಿಣಿ ಅನ್ನೋದು ಏನು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ 4 DRDO ಅಭಿವೃದ್ಧಿಪಡಿಸಿದ 3D ಮಾಧ್ಯಮ ವ್ಯಾಪ್ತಿಯ ವಿಚಕ್ಷಣ ರಾಡಾರ್ ವ್ಯವಸ್ಥೆಯಾಗಿದೆ. ರೋಹಿಣಿ ರಾಡಾರ್ ಇದೆಯಲ್ಲ, ಇದು ಭಾರತದ DRDO ಸಂಸ್ಥೆಯಿಂದ ವಿನ್ಯಾಸಲ್ಪಟ್ಟ ಮತ್ತು BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದರಿಂದ ತಯಾರಿಸಲ್ಪಟ್ಟ ಅತ್ಯಾಧುನಿಕ 3 ಡೈಮೆನ್ಷನ್ ಮಧ್ಯಮ ವ್ಯಾಪ್ತಿಯ ವಾಯು ವಿಚಕ್ಷಣ ಮತ್ತು ಶತ್ರುವಾಹನ ಕ್ಷಿಪಣಿಗಳನ್ನು ಪತ್ತೆ ಹಚ್ಚುವ ರಾಡಾರ್ ವ್ಯವಸ್ಥೆ ಇದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಡುಗೆ ಅನಿಲ LPG ಸೋರುವಿಕೆ ಪತ್ತೆ ಹಚ್ಚಲು ಅಡುಗೆ ಅನಿಲ ಸಿಲಿಂಡರ್ಗಳಲ್ಲಿ ಬಳಸುವ ವಾಸನೆಯುಕ್ತ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ಎಥಿನೆಥಿಯೋಲ್. ಆಪ್ಷನ್ 1 ಸರಿಯಾದ ಉತ್ತರ. ನೋಡಿ, ಎಥಿನೆಥಿಯೋಲ್ ಅಥವಾ ಇದನ್ನ ಇಥೈಲ್ ಮರ್ಕ್ಯಾಪ್ಟನ್ ಅಂತ ಕರೀತಾರೆ. ಸ್ನೇಹಿತರೆ ನೋಡಿ, ಇಥೈಲ್ ಮರ್ಕ್ಯಾಪ್ಟನ್ ಹೆಸರು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಈಗ ನೋಡಿ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಅದರ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ. ಸೊ ಇಥೈಲ್ ಮರ್ಕ್ಯಾಪ್ಟನ್ಗೆ ಎಥಿನೆಥಿಯೋಲ್ ಅಂತ ಕರೀತಾರೆ. ತಂಪು ಪಾನೀಯಗಳಲ್ಲಿ ಕಾರ್ಖಾನೆ ಕೆಲಸಗಾರರು ತಂಪು ಪಾನೀಯ ಬಾಟ್ಲಿಗಳಲ್ಲಿ ಯಾವ ಅನಿಲವನ್ನ ತುಂಬುತ್ತಾರೆ? ಸೂಕ್ತ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಡಿ ಮಾತ್ರ. ಯಾವುದು? NO2. ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಕರಗಿಸೋದಕ್ಕೋಸ್ಕರ ಇದು ಮಾಡ್ತಾರೆ, NO2 ಅನ್ನ ಬಳಸ್ತಾರೆ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಕೆಳಗೆ ನೀಡಲಾದ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಯಾವುದು? ರೈಟ್ ಆನ್ಸರ್ ಇಸ್
ಆಪ್ಷನ್ 2 ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ. ನೋಡಿ, ಜಠರ ರಸವು ಗ್ಯಾಸ್ಟ್ರಿಕ್ ಜ್ಯೂಸ್ H2SO4 ಹೊಂದಿರುತ್ತೆ. ಸೊ ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಬೇಕಿಂಗ್ ಸೋಡಾ ಬಳಸಲಾಗುತ್ತೆ. ನೋಡಿ ಸ್ನೇಹಿತರೆ, ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವ ಜಠರ ರಸ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೊಂದಿರುತ್ತೆ ಹೊರತು ಸಲ್ಫ್ಯೂರಿಕ್ ಆಮ್ಲ ಅಲ್ಲ. ಹಾಗಾಗಿ ಇದು ತಪ್ಪು. 1ನೇ ಹೇಳಿಕೆ ತಪ್ಪು. ಏನು ಒಳಗೊಂಡಿರುತ್ತೆ? ಸಲ್ಫ್ಯೂರಿಕ್ ಆಸಿಡ್ ಅಲ್ಲ, ಬದಲಾಗಿ ಏನು ಹೈಡ್ರೋಕ್ಲೋರಿಕ್ ಆಸಿಡ್ ಮಾನವನ ಜಠರದಲ್ಲಿ ಇರೋದು. ಹಾಗೇನೆ ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್ ಇದೆಯಲ್ಲ, ಬೇಕಿಂಗ್ ಸೋಡಾ, ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರೋದ್ರಿಂದ ಆಮ್ಲೀಯತೆಯನ್ನು, ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ. ಸೊ ಆಪ್ಷನ್ 2 ಮಾತ್ರ ಸರಿಯಾಗಿದೆ. ಇನ್ನು ಹೊಂದಿಸಿ ಬರೆಯಿರಿ. ಟೊಮ್ಯಾಟೋದಲ್ಲಿರೋದು ಯಾವ ಆಮ್ಲ ಅಂತ ಕೇಳ್ತಾರೆ. ಆಕ್ಚುಲಿ ಟೊಮ್ಯಾಟೋದಲ್ಲಿರುವಂಥದ್ದು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ನೋಡಿ, ವಿವರಣೆ ನೋಡ್ತಾ ಹೋಗ್ತೀವಿ. ಟೊಮ್ಯಾಟೋದಲ್ಲಿ ಆಕ್ಸಲಿಕ್ ಆಸಿಡ್ ಇರುತ್ತೆ, ಲಿಂಬೆಯಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ, ಹುಣಸೆ ಹಣ್ಣಲ್ಲಿ ಟಾಟಾರಿಕ್ ಆಸಿಡ್ ಇರುತ್ತೆ ಮತ್ತು ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಅಲ್ಯೂಮಿನಿಯಂ ಲೋಹದ ತುಕ್ಕು ಹಿಡಿಯುವಿಕೆಯನ್ನು ಹೀಗೆ ತಡೆಗಟ್ಟಬಹುದು. ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಅನೋಡೀಕರಣ ಅಂತ ಕರಿತೀವಿ ನಾವು ಇದಕ್ಕೆ. ಏನಂದ್ರೆ, ಅಲ್ಯೂಮಿನಿಯಂ ಲೋಹದ ಮೇಲೆ ವಿದ್ಯುತ್ ವಿಭಜನೆಯ ಪ್ರಕ್ರಿಯೆ ಮೂಲಕ ಆಕ್ಸೈಡ್ನ ದಪ್ಪನಾದ ರಕ್ಷಣಾತ್ಮಕ ಪದರವನ್ನು ನಿರ್ಮಿಸುವ ವಿಧಾನಕ್ಕೆ ಅನೋಡೀಕರಣ ಅಂತ ಕರಿತೀವಿ. ಇದು ಲೋಹವು ಮತ್ತಷ್ಟು ತುಕ್ಕು ಹಿಡಿಯದಂತೆ ತಡೆಯುತ್ತೆ. ಈಗಿನ ದಿನಗಳಲ್ಲಿ ಅನೇಕ ದೇಶಗಳು ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸಲು ನಿರ್ಲವಣೀಕರಣ, ಡಿಸ್ಯಾಲನೈಸೇಷನ್ ಸ್ಥಾವರಗಳನ್ನು ಉಪಯೋಗಿಸ್ತವೆ. ಈ ವಿದ್ಯಮಾನದಲ್ಲಿ ಅಡಗಿರುವ ಪ್ರಕ್ರಿಯೆ ಯಾವುದು? ರೈಟ್ ಆನ್ಸರ್ ಇಸ್ ಇದರಲ್ಲಿ ಪರಾಸರಣ ಪ್ರಕ್ರಿಯೆ ಇರುತ್ತೆ. ಪರಾಸರಣ ಅಂದರೆ ಓಸ್ಮೋಸಿಸ್ ಪ್ರಕ್ರಿಯೆ. ಇಲ್ಲಿ ಪ್ರಮುಖವಾಗಿ ರಿವರ್ಸ್ ಓಸ್ಮೋಸಿಸ್ ಅನ್ನು ಬಳಸ್ತೀವಿ, ಅಂದರೆ ವಿಲೋಮ ಪರಾಸರಣವನ್ನು ಬಳಸ್ತೀವಿ. ತಂತ್ರವನ್ನು ಬಳಸಲಾಗುತ್ತೆ. ಯಾವುದರಲ್ಲಿ? ಉಪ್ಪು ನೀರಿನಲ್ಲಿ. ಸಾಮಾನ್ಯ ನೀರಿನಲ್ಲಿ ಆದರೆ ಏನು ಕೇಳಿದ್ರೆ ಪರಾಸರಣ. ಕಾರಿನ ಇಂಜಿನ್ ತಂಪು ಮಾಡಲು ಉಪಯೋಗಿಸುವ ಘನೀಕರಣ ರೋಧಕ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಎಥಿಲೀನ್ ಗ್ಲೈಕೋಲ್ ಅಂತ. ನೋಡಿ, ಶೀತ ಪ್ರದೇಶದಲ್ಲಿ ಕಾರಿನ ರೇಡಿಯೇಟರ್ನಲ್ಲಿ ನೀರು ಗಟ್ಟಿಯಾಗದಂತೆ ಈ ಎಥಿಲೀನ್ ಗ್ಲೈಕೋಲ್ ಘನೀಕರಣ ರೋಧಕವಾಗಿ ಕೆಲಸ ಮಾಡುತ್ತೆ. ಬೇರೆ ಬೇರೆ ಸಂಸ್ಥೆಗಳು ಮತ್ತು ಅದು ಇರುವಂತಹ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ ಹೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ 2. ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಎಲ್ಲಿದೆ? ಹೈದರಾಬಾದಲ್ಲಿದೆ. ಇಸ್ರೋದ ಕೇಂದ್ರ ಕಚೇರಿ ಇದೆ, ಈಸಿ ಬೆಂಗಳೂರಲ್ಲಿದೆ. ಇನ್ಸ್ಯಾಟ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿಯಲ್ಲಿದೆ, ಹಾಸನದಲ್ಲಿದೆ ಇದು. ಇನ್ನು ಸೌರ ವೀಕ್ಷಣಾಲಯಲ್ಲಿದೆ, ಉದಯಪುರದಲ್ಲಿದೆ. ಕರ್ನಾಟಕದಲ್ಲಿ ಈ ಕೆಳಗಿನ ನದಿಗಳನ್ನು ಪರಿಗಣಿಸಿ ಹೆಚ್ಚು ಉದ್ದದಿಂದ ಕಡಿಮೆ ಉದ್ದಕ್ಕೆ ಹೊಂದಿಸಿ ಬರೀರಿ ಅಂತಾರೆ. ಜೋಡಿಸಿ ಅಂತಾರೆ. ಸರಿಯಾದ ಉತ್ತರ ಆಪ್ಷನ್ 2. ನೋಡಿ ಸ್ನೇಹಿತರೆ, ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಮೊದಲಿಗೆ ತುಂಗಭದ್ರಾ ಬರುತ್ತೆ. ತುಂಗಭದ್ರಾ ಹರಿಯುವ ಉದ್ದ ಸುಮಾರು 382 ಕಿಲೋಮೀಟರ್. ಎರಡನೇದು ಮಲಪ್ರಭಾ ಬರುತ್ತೆ. ಮಲಪ್ರಭಾದ ಉದ್ದ ಸೆಕೆಂಡು. ಮಲಪ್ರಭಾದ ಉದ್ದ ಸುಮಾರು 304 ಕಿಲೋಮೀಟರ್. ಇನ್ನು ಭೀಮಾ 3ನೇ ಪ್ಲೇಸಲ್ಲಿ ಬರುತ್ತೆ, ಸುಮಾರು 298 ಕಿಲೋಮೀಟರ್. ಹಾಗೆಯೇ ಘಟಪ್ರಭಾ ಕೊನೆಯಲ್ಲಿ ಬರುತ್ತೆ, ಸುಮಾರು 283 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುವಂಥದ್ದು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ವನ್ಯಜೀವಿ ಧಾಮಗಳು ಮತ್ತು ಅವು ಇರುವಂಥ ಜಿಲ್ಲೆ ಹೊಂದಿಸಿ ಬರೀರಿ ಅಂತಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಉತ್ತರ 2, ಬಿ ಮತ್ತು ಸಿ ಸರಿಯಾಗಿದೆ. ಸರಿಯಾದ ಆಯ್ಕೆ ಯಾವುದು ಅಂತ? ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮ ಚಾಮರಾಜನಗರ ಜಿಲ್ಲೆಯಲ್ಲಿದೆ, ಸರಿ ಇದೆ. ಹಾಗೆಯೇ ದರೋಜಿ ಸ್ಲಾತ್ ಕರಡಿಧಾಮ ಬಳ್ಳಾರಿಯಲ್ಲಿದೆ, ಇವೆರಡು ಸರಿ. ರಂಗನತಿಟ್ಟು ಮಂಡ್ಯ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ನೋಡಿ, ಹಾಗಾಗಿ ಮೈಸೂರು ಕೊಟ್ಟಿದ್ದಾರೆ, ಸೊ ತಪ್ಪು. ಹಾಗೆಯೇ ಕಪ್ಪತ್ತಗುಡ್ಡ ಎಲ್ಲಿದೆ ಕೇಳಿದ್ರೆ ಇದು ಗದಗ ಜಿಲ್ಲೆಯಲ್ಲಿದೆ, ಇದು ಕೂಡ ತಪ್ಪಾಗಿ ಕೊಟ್ಟಿದ್ದಾರೆ. ಸೊ ಬಿ ಮತ್ತು ಸಿ ಸರಿ. ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಭಾರತದ ಪ್ರಧಾನ ಬುಡಕಟ್ಟು ಜನಾಂಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3, ಗೊಂಡರು. ಆಪ್ಷನ್ 3 ಇದೆ ಕೆಳಗಡೆ, ಗೊಂಡರು ಇರುವಂಥದ್ದು. ನೋಡಿ, ಭಾರತದ ಭೂಪಟದಲ್ಲಿ ಈ ಶೇಡ್ ಮಾಡಿದಂಥ ಪ್ರದೇಶಗಳಲ್ಲಿ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರದ ಭಾಗದಲ್ಲಿ ಗೊಂಡರು ಇರ್ತಾರೆ. ಯಾವ್ದ್ಯಾವುದು? ಮಧ್ಯಪ್ರದೇಶ್, ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರದಲ್ಲಿ ಗೊಂಡರು ತುಂಬ ಜಾಸ್ತಿ ಕಾಣಿಸ್ತಾರೆ.
ಛಾಯಾ ಭಗವತಿ ಜಲಪಾತವನ್ನು ನಿರ್ಮಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ಕೃಷ್ಣಾ ನದಿ. ಛಾಯಾ ಭಗವತಿ ಕೃಷ್ಣಾ ನದಿ ಅಂದರೆ ಆ್ಯಕ್ಚುಲಿ ಕೃಷ್ಣಾ ನದಿ ಇಲ್ಲ ಇಲ್ಲಿ, ಕೃಷ್ಣಾ ನದಿಗೆ ಸಂಬಂಧಪಟ್ಟಂತಹ ಒಂದು ನದಿ ಇದನ್ನು ಇದು ಮಾಡುತ್ತೆ. ಯಾದಗಿರಿ ಜಿಲ್ಲೆಯಲ್ಲಿ ನಾರಾಯಣಪುರ ಅಣೆಕಟ್ಟಿನ ಸಮೀಪದಲ್ಲಿ ಹರಿಯುವ ಕೃಷ್ಣಾ ನದಿ ಇದನ್ನು ಇದು ಮಾಡುತ್ತೆ. ಮೇ ಬಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು, ನೋಡೋಣ. ಆ್ಯಕ್ಚುಲಿ ದೋಣಿ ಆಗುತ್ತೆ ನೋಡಿ, ದೋಣಿ ಆಗುತ್ತೆ. ಕೃಷ್ಣಾ ನದಿಯ ಉಪನದಿಯಾದಂಥ ದೋಣಿ ಆಗುತ್ತೆ ಇದು. ಛಾಯಾ ಭಗವತಿ ಇದನ್ನು ಸೃಷ್ಟಿ ಮಾಡುತ್ತೆ. ಇನ್ನು ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಹೇಳ್ತಾರೆ. 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ABC ಸರಿಯಾಗಿದೆ. ABC. ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿಯಲ್ಲಿದೆ, ಸರಿ ಇದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೋಲ್ಕತ್ತಾದಲ್ಲಿದೆ, ಸರಿ ಇದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂಬೈನಲ್ಲಿದೆ, ಸರಿ ಇದೆ. ಆ್ಯಕ್ಚುಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಪ್ಪು, ಇದು ಪೆರಂಬೂರ್ನಲ್ಲಿ ಇಲ್ಲ. ಎಲ್ಲಿದೆ ಇದು? ಹೈದರಾಬಾದಲ್ಲಿದೆ. ಸೊ ದಿಸ್ ಈಸ್ ರಾಂಗ್. ಇವು 3 ಸರಿ ಇದೆ. ಸಾಗರಗಳಲ್ಲಿ ಸಾಗರ ಪ್ರವಾಹಗಳು ಒಂದು ವೃತ್ತಾಕಾರದ ಚಲನೆಯನ್ನು ಪೂರ್ಣಗೊಳಿಸಿದರೆ ಅದನ್ನು ಯಾವ ರೀತಿ ಕರೀತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಅದಕ್ಕೆ ಗೈರ್ ಅಂತ ಕರೀತಾರೆ. ಸ್ನೇಹಿತರೆ ನೋಡಿ, ಜಾಗತಿಕ ಮಾರುತಗಳು ಮತ್ತು ಭೂಮಿಯ ದೈನಂದಿನ ಚಲನೆ ಕೋರಿಯಾಲಿಸಿಸ್ ಪರಿಣಾಮದಿಂದಾಗಿ ಸಾಗರ ಪ್ರವಾಹಗಳು ವೃತ್ತಾಕಾರದಲ್ಲಿ ತಿರುಗ್ತವೆ. ಸೊ ಈ ದೊಡ್ಡ ವ್ಯವಸ್ಥೆಯನ್ನ ಓಷಿಯನ್ ಗೈರ್ ಅಂತ ಕರೀತಾರೆ. ಓಷಿಯನ್ ಗೈರ್ ಅಂತ ಕರೀತಾರೆ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಬಿ ಮತ್ತು ಸಿ ಸರಿಯಾಗಿದೆ. ಛೋಟನಾಗ್ಪುರ ಪ್ರದೇಶ ಇರೋದು ಸಿಂಧ್ರಿಯಲ್ಲಿ, ದೆಹಲಿ ಮೀರತ್ ಪ್ರದೇಶ ಇರೋದು ಪಾಣಿಪತ್ತಲ್ಲಿ. ಜಾರ್ಖಂಡ್ನ ಸಿಂಧ್ರಿಯಲ್ಲಿದೆ ಛೋಟನಾಗ್ಪುರ್, ಇದು ಜಾರ್ಖಂಡಲ್ಲಿ ಬರುತ್ತೆ ಛೋಟನಾಗ್ಪುರ್ ಪ್ರಸ್ಥಭೂಮಿ. ಹಾಗೆಯೇ ದೆಹಲಿ ಮೀರತ್ ಪ್ರದೇಶದಲ್ಲಿ ಪಾಣಿಪತ್ ಕೈಗಾರಿಕಾ ವಲಯ ಬರುತ್ತೆ. ಇನ್ನು ಮುಂಬೈ ಪುಣೆ ಕೈಗಾರಿಕಾ ವಲಯ ಇದು ಬರೋದು ಸೂರತ್ತಲ್ಲಿ ಅಲ್ಲ, ಗುಜರಾತಲ್ಲಿ ಆ್ಯಕ್ಚುಲಿ. ಇನ್ನು ಕೊಲ್ಲಂ ಇದು ಬರೋದು ಕೇರಳದಲ್ಲಿ. ಏಷ್ಯಾ ಖಂಡದ ಕೆಳಗಿನ ನದಿಗಳಲ್ಲಿ ಯಾವ ನದಿ ಪೆಸಿಫಿಕ್ ಸಾಗರವನ್ನು ಸೇರೋದಿಲ್ಲ? ಸರಿಯಾದ ಉತ್ತರ ಎನಿಸೈ. ಸೊ ಪರ್ಲ್, ಹಾಂಗ್ಹೋ ಮತ್ತು ಯಾಂಗ್ಪೆ ಕಿಯಾಂಗ್ ನದಿಗಳು ಪೂರ್ವ ಏಷ್ಯಾದಲ್ಲಿ ಹರಿದು ಪೆಸಿಫಿಕ್ ಸಾಗರ ಸೇರುತ್ತೆ. ಎನ್ಎಸ್ಐ ನದಿ ರಷ್ಯಾದ ಸೈಬೇರಿಯಾ ಭಾಗದ ಮೂಲಕ ಹರಿದು ಆರ್ಕ್ಟಿಕ್ ಸಾಗರ ಸೇರುತ್ತೆ. ಯಾವ ಸಾಗರ ಸೇರುತ್ತೆ? ಆರ್ಕ್ಟಿಕ್ ಸಾಗರ ಸೇರುತ್ತೆ. ಹಾಗಾಗಿ ಇದು ತಪ್ಪು. ಮೆಸಟಾ ಪ್ರಸ್ಥಭೂಮಿ ಯಾವ ಖಂಡದಲ್ಲಿದೆ? ರೈಟ್ ಆನ್ಸರ್ ಇಸ್ ಯುರೋಪ್. ಆಪ್ಷನ್ 1 ಸರಿಯಾದ ಉತ್ತರ. ಸ್ಪೇನ್ ದೇಶದ ಮಧ್ಯಭಾಗದಲ್ಲಿದೆ ಸ್ನೇಹಿತರೆ ಇದು. ಮೆಸಟಾ ಎಲ್ಲಿದೆ ಕೇಳಿದ್ರೆ ಸ್ಪೇನ್ ದೇಶದ, ಯುರೋಪ್ನ ಸ್ಪೇನ್ ದೇಶದ ಮಧ್ಯಭಾಗದಲ್ಲಿ ಕಂಡುಬರುತ್ತೆ. ಕಾಶ್ಮೀರ ಕಣಿವೆಯು ಈ ಕೆಳಗಿನ ಯಾವ ಶ್ರೇಣಿಗಳ ನಡುವೆ ಕಂಡುಬರುತ್ತೆ? ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಪೀರ್ ಪಂಜಾಲ್ ಮತ್ತು ಜಾಸ್ಕರ್ ಶ್ರೇಣಿ. ಸ್ನೇಹಿತರೆ, ಕಾಶ್ಮೀರ ಕಣಿವೆಯು ದಕ್ಷಿಣ ಮತ್ತು ನೈಋತ್ಯ ಹಿಮಾಚಲಯದ ಪೀರ್ ಪಂಜಾಲ್ ಮತ್ತು ಈಶಾನ್ಯ ಪ್ರಧಾನ ಹಿಮಾಲಯದ ಜಾಸ್ಕರ್ ಶ್ರೇಣಿಯ ನಡುವೆ ಕಂಡುಬರುತ್ತೆ. ವಾಯುಮಂಡಲದ ಸಂಯೋಜನೆಗೆ ಸಂಬಂಧಿಸಿದಂತೆ ಶೇಕಡಾವಾರು ಪ್ರಮಾಣಕ್ಕೆ ಅನುಗುಣವಾಗಿ ಸರಿಯಾದ ಕ್ರಮ ಯಾವುದು? ರೈಟ್ ಆನ್ಸರ್ ಈಸ್ ಸಾರಜನಕ, ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್, ನಿಯಾನ್ ಮತ್ತು ಆರ್ಗಾನ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸಾರಜನಕ ಎಷ್ಟಿರುತ್ತೆ? 78% ಇರುತ್ತೆ ನಿಯರ್ಲಿ. ಆಮ್ಲಜನಕ ನಿಯರ್ಲಿ 20% ಇರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ. ಇಂಗಾಲ ಡೈಆಕ್ಸೈಡ್ 0.93% ಇರುತ್ತೆ. ನಿಯಾನ್, ಆರ್ಗಾನ್ ಮತ್ತು ತುಂಬ ಕಮ್ಮಿ ಇರುತ್ತೆ, 0.00% ಅಷ್ಟು ಇರುತ್ತೆ. ಗ್ರೀನ್ವಿಚ್ ಮಧ್ಯಾಹ್ನದಲ್ಲಿ 1 ಗಂಟೆ ಆಗಿದ್ರೆ, ಗ್ರೀನ್ವಿಚ್ಚಲ್ಲಿ 1 ಗಂಟೆ ಆಗಿದ್ರೆ ಪೂರ್ವ ರೇಖಾಂಶ ಹುಬ್ಬಳ್ಳಿಯಲ್ಲಿ ಕಾಲಮಾನ ಎಷ್ಟಾಗಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ 4 6 PM ಆಗಿರುತ್ತೆ. ನೋಡಿ, ಪ್ರತಿ ಒಂದು ರೇಖಾಂಶ 4 ನಿಮಿಷಗಳ ವ್ಯತ್ಯಾಸಕ್ಕೆ ಹೊಂದಿರುತ್ತೆ. 75 ಡಿಗ್ರಿ ಪೂರ್ವದಲ್ಲಿರೋದ್ರಿಂದ 6 ಗಂಟೆ ಅಂತ ನಾವು ಹೇಳ್ಬೋದು. ಇಂಡಿಯನ್ ಅಸೋಸಿಯೇಷನ್ ಆಫ್ ಕೋಲ್ಕತ್ತಾ ಇದನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 4 ಬಿ ಮತ್ತು ಸಿ. ಯಾರ್ಯಾರು? ಆನಂದ ಮೋಹನ ಬೋಸ್ ಮತ್ತು ವಿಲಿಯಂ ಆಡಮ್. ಬ್ರಿಟಿಷ್ ಭಾರತದಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಮೂಡಿಸೋದಕ್ಕೋಸ್ಕರ 1876ರಲ್ಲಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾವನ್ನು ಸ್ಥಾಪಿಸಲಾಯಿತು. ಯಾರ್ಯಾರು? ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ ಮೋಹನ ಬೋಸ್. ಬಿ ಮತ್ತು ಸಿ ಆ್ಯಕ್ಚುಲಿ, ಸಾರಿ, ವಿಲಿಯಂ ಆಡಮ್ ಅಲ್ಲ.
ಆನಂದ ಮೋಹನ ಬೋಸ್ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ. ಕರ್ನಾಟಕ ಯುದ್ಧಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶಗಳು. ಸರಿಯಾದ ಉತ್ತರ ಆಪ್ಷನ್ 3. ನೋಡಿ, ಮೊದಲನೇ ಕರ್ನಾಟಕ ಯುದ್ಧ ಸೆಂಟ್ ಥೋಮ್ ಕಾಳಗ ಅಂತ ನಾವಿಂದು ಕರಿತೀವಿ. 3ನೇ ಕರ್ನಾಟಕ ಯುದ್ಧ ವಾಂಡಿವಾಶ್ ಕದನ ಅಂತ ಕರಿತೀವಿ. ಹಾಗೆಯೇ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮಳವಳ್ಳಿ ಕದನ ಅಂತ ಕರಿತೀವಿ. 1ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ವಡಗಾಂವ್ ಒಪ್ಪಂದ ಅಂತ ಕರಿತೀವಿ. ಒಪ್ಪಂದ ಮೂಲಕ ಮುಗ್ದಿರೋದು. ಸೊ ನೋಡಿ, ಮೊದಲ ಕರ್ನಾಟಕ ಯುದ್ಧ ಇದೆಯಲ್ಲ 1746ರಲ್ಲಿ ನಡೆಯುತ್ತೆ, ಸೆಂಟ್ ಥೋಮ್ ಕದನ ಅಂತ ಕರೀತಾರೆ. 3ನೇ ಕರ್ನಾಟಕ ಯುದ್ಧ 1760ರಲ್ಲಿ ನಡೆಯುತ್ತೆ ಮತ್ತು ಇದನ್ನು ವಾಂಡಿವಾಶ್ ಕದನ ಅಂತ ಕರೀತಾರೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ಫೇಮಸ್ 1799ರಲ್ಲಿ ನಡೆಯುತ್ತೆ, ಮಳವಳ್ಳಿ ಕಾಳಗ ಅಂತ ಕರಿಬಹುದು. ಇನ್ನು 1ನೇ ಆಂಗ್ಲೋ ಮರಾಠ ಯುದ್ಧ 1779ರಲ್ಲಿ ನಡೆಯಿತು. ಕೌಟಿಲ್ಯನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿದೆ? ರೈಟ್ ಆನ್ಸರ್ ಇದು ಆಪ್ಷನ್ 2. ಎ ಮತ್ತು ಬಿ ಎರಡೂ ಸರಿಯಾಗಿದೆ. ನೋಡಿ, ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಆಗಿದ್ದನು. ಈತ ಸಪ್ತಾಂಗ ಸಿದ್ಧಾಂತವನ್ನು ಪ್ರತಿಪಾದಿಸಿದನು. ಅರ್ಥಶಾಸ್ತ್ರ ಕೂಡ ಈತನದೇ ಕೃತಿ. ಕಾಲಾನುಕ್ರಮದಲ್ಲಿ ಬರೆಯಿರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 4. ADCB. ಮೊದಲಿಗೆ ಲಾರ್ಡ್ ಮೆಕಾಲೆಯ ಟಿಪ್ಪಣಿ ಫಸ್ಟ್ ಬರುತ್ತೆ 1835ರಲ್ಲಿ. ಸೆಕೆಂಡ್ ಬರುವಂಥದ್ದು ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ವರದಿ, ಇದು ಫಸ್ಟು. ಸೆಕೆಂಡ್ ಬರೋದು ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್, ಇದು 1854ರಲ್ಲಿ ಬರುವಂಥದ್ದು. ಮೂರನೇದು ಹಂಟರ್ ಕಮಿಷನ್ 1872ರಲ್ಲಿ ಬರುತ್ತೆ. ಹಾಗೆಯೇ 4ನೇದು ಭಾರತೀಯ ಯೂನಿವರ್ಸಿಟಿ ಕಾಯ್ದೆ 1904ರಲ್ಲಿ ಬರುವಂಥದ್ದು. ಮೀರ್ ಜಾಫರ್ನ ಮರಣಾನಂತರ ಬಂಗಾಳದ ನವಾಬ್ ಆಗಿದ್ದವರು ಯಾರು? ಸರಿಯಾದ ಉತ್ತರ ನಜೀಮ್ ಉದ್ ದೌಲಾ. ಆಪ್ಷನ್ 1 ಸರಿಯಾದ ಉತ್ತರ. 1765ರಲ್ಲಿ ಮೀರ್ ಜಾಫರ್ನ ಮರಣ ಆಗುತ್ತೆ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬೆಂಬಲದೊಂದಿಗೆ 15ನೇ ವಯಸ್ಸಿಗೆ ಬಂಗಾಳದ ನವಾಬನಾದವನು ನಜೀಮ್ ಉದ್ ದೌಲಾ. ಹೊಂದಿಸಿ ಬರೆಯಿರಿ. ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಅವರಿಗೆ ಸಂಬಂಧಪಟ್ಟಂಥ ರಾಜ್ಯ. ಸರಿಯಾದ ಉತ್ತರ ಆಪ್ಷನ್ 4. ರಾಣಿ ಅಬ್ಬಕ್ಕ ಕರ್ನಾಟಕದವರು. ಇವರನ್ನ ಉಳ್ಳಾಲದ ವೀರ ರಾಣಿ ಅಂತ ಕರಿತೀವಿ. ಮಂಗಳೂರು ಹತ್ರ ರಾಣಿಯಾಗಿರ್ತಾರೆ ಇವರು. ರಾಣಿ ವೇಲು ನಾಚಿಯರ್ ತಮಿಳ್ನಾಡು. ಇವರನ್ನ ಶಿವಗಂಗೈ ರಾಣಿ ಅಂತ ಕರಿತಾ ಇದ್ರು. ಮಾತಂಗಿನಿ ಹಜ್ರಾ ಪಶ್ಚಿಮ ಬಂಗಾಳ. ಇವರು ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಪ್ರಮುಖ ನಾಯಕಿ. ಉಷಾ ಮೆಹ್ತಾ ಗುಜರಾತ್. ಇವರು ರಹಸ್ಯ ರೇಡಿಯೋ ಕೇಂದ್ರ ನಡೆಸಿದ ಸ್ವತಂತ್ರ ಹೋರಾಟಗಾರ್ತಿಯಾಗಿದ್ದಾರೆ. ಕೆಳಗಿನವುಗಳನ್ನು ಪರಿಗಣಿಸಿ. ಇವರು ವಾಗ್ಭೂಷಣ ಪತ್ರಿಕೆ ಪ್ರಾರಂಭಿಸಿದ್ರು, ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ್ರು. ಇವರು ಡೆಕ್ಕನ್ ಕಾಲೇಜು ಪುಣೆಯಲ್ಲಿ 1914 ನೀಡಿದ ಉಪನ್ಯಾಸ ಕನ್ನಡ ಅನ್ನೋದು ಕನ್ನಡದ ಪ್ರಮುಖ ಕೃತಿ. ಹಾಗಾದ್ರೆ ಇವರು ಯಾರು? ಸರಿಯಾದ ಉತ್ತರ ಆಪ್ಷನ್ 4 ಆಲೂರು ವೆಂಕಟರಾಯರು. ಇವರಿಗೆ ಕನ್ನಡದ ಕುಲಪುರೋಹಿತ ಅಂತ ಕರಿತಾ ಇದ್ರು. ಕನ್ನಡದ ಕುಲಪುರೋಹಿತ ಅಂತ ಕರಿತಾ ಇದ್ರು. ಆಕ್ಚುಲಿ ಇವರು ವಾಗ್ಭೂಷಣ ಪತ್ರಿಕೆಯ ಸಂಪಾದಕತ್ವ ಇವ್ರದೇ ಆಗಿತ್ತು. 1857ರಲ್ಲಿ ವಿವಿಧ ಸ್ಥಳಗಳಲ್ಲಿ ಘಟಿಸಿದ ದಂಗೆಗಳ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ. ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಬೆರ್ಹಾಂಪುರ್, ಮೀರತ್, ಗ್ವಾಲಿಯರ್, ಇಂದೋರ್. ಬೆರ್ಹಾಂಪುರ್ ಯಾವಾಗ? 1857 ಫೆಬ್ರವರಿ 18. ಮೀರತ್ ಮೇ 10. ಗ್ವಾಲಿಯರ್ ಜೂನ್ 14 ಇದು ಸಂಘರ್ಷ ಉಂಟಾಗಿದ್ದು. ಇಂದೋರ್ ಜುಲೈ 1. 1857ರಲ್ಲಿ ಎಲ್ಲ ಆಗುತ್ತೆ. ಬಟ್ ಬೆರ್ಹಾಂಪುರದಲ್ಲಿ ಫಸ್ಟ್ ಫೆಬ್ರವರಿ 18ರಲ್ಲೇ ಆಯಿತು. ನಂತರ ಮೇ 10 ಮೀರತ್, ಜುಲೈ 14 ಗ್ವಾಲಿಯರ್, ಜೂನ್ 14 ಗ್ವಾಲಿಯರ್, ಜುಲೈ 1 ಇಂದೋರ್ನಲ್ಲಿ ದಂಗೆಗಳಾಗಿದ್ದವು. ಮೈಸೂರು ನಾಗರಿಕ ಸೇವೆ ಪರೀಕ್ಷೆಯನ್ನು ಯಾರು ಪ್ರಾರಂಭಿಸಿದ್ರು ಮತ್ತು ಯಾವಾಗ? ಸರಿಯಾದ ಉತ್ತರ ಶೇಷಾದ್ರಿ ಅಯ್ಯರ್ 1891ರಲ್ಲಿ. ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಶೇಷಾದ್ರಿ ಅಯ್ಯರ್ 1891ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ಜಾರಿಗೆ ತರ್ತಾರೆ. ಶ್ರೀಧರಾಚಾರ್ಯರು ತಮ್ಮ ಯಾವ ಕೃತಿಯನ್ನು ಸ್ವತಃ ಜೋಯಿಸಗಬ್ಬ ಅಂತ ಕರೆದ್ರು? ಸರಿಯಾದ ಉತ್ತರ ಜಾತಕ ತಿಲಕ. ಆಪ್ಷನ್ 1. ಜ್ಯೋತಿಷ್ಯ ಶಾಸ್ತ್ರದ ಪ್ರಮುಖ ಕೃತಿ ಇದು. ಆಸ್ಟ್ರಾಲಜಿ.
ಕೆಳಗಿನ ಯಾವ ಕೃತಿಗಳನ್ನು ಬಸವಪ್ಪ ಶಾಸ್ತ್ರಿ ಅವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ? ಸರಿ ಉತ್ತರ ಆಪ್ಷನ್ 1 ಎ, ಬಿ ಮತ್ತು ಡಿ. ಶಾಕುಂತಲ, ರತ್ನಾವಳಿ ಮತ್ತು ವಿಕ್ರಮೋರ್ವಶೀಯಂ. ಸಾವಿರದ 857ರಲ್ಲಿ ದಂಗೆಯ ಪರಿಣಾಮದ ಕುರಿತಾದ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದ್ದಾವೆ ಅಂತ. ರೈಟ್ ಆನ್ಸರ್ ಈಸ್ ಆಪ್ಷನ್ 2 1, 3, 4. 1, 3, 4 ನೋಡಿ. ಕಂಪನಿ ಅಧಿಕಾರ ಅಂತ್ಯಗೊಳ್ತು, ಶ್ವೇತವರ್ಣೀಯರ ದಂಗೆಗೆ ಕಾರಣವಾಯಿತು, ರಾಣಿ ಘೋಷಣೆ ಆಡಳಿತವನ್ನು ಬದಲಾಯಿಸಿತು. ನೋಡಿ, ಕಂಪನಿ ಆಡಳಿತ ಅಂತ್ಯಗೊಂಡು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯಗೊಳ್ತು, ರಾಣಿಯ ನೇರ ಆಳ್ವಿಕೆ ಜಾರಿಗೆ ಬಂತು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಮುಂದುವರಿಯಿತು ಅನ್ನೋದು ತಪ್ಪು. ಅಲ್ಲಿಗೆ ಕೊನೆ ಆಯ್ತಿದು. ಇನ್ನು ಪ್ರಜಾಸತ್ತಾತ್ಮಕ ಕುಲ ಮತ್ತು ಅಧಿಕಾರದ ಸ್ಥಾನಗಳಿಗೆ ಹೊಂದಿಸಿ ಬರೀರಿ ಅಂತಾರೆ. ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಏನಿದೆ ನೋಡಿ. ವಿದೇಹರು ಮಿಥಿಲಾ ನಗರದಲ್ಲಿದ್ದರು, ಅಧಿಕಾರ ಸ್ಥಾನ. ಲಿಚ್ಚವಿಯರು ವೈಶಾಲಿಯಲ್ಲಿದ್ದರು, ಶಾಕ್ಯರು ಕಪಿಲ ವಸ್ತುವಿನಲ್ಲಿದ್ದರು, ಹಾಗೆಯೇ ಕೋಲಿಯರು ರಾಮಗ್ರಾಮದಲ್ಲಿದ್ದರು. ಗೌತಮ್ ಬುದ್ಧನ ಸಮಕಾಲೀನ ಅರಸ ಯಾರು? ಸರಿಯಾದ ಉತ್ತರ ಆಪ್ಷನ್ 1 ಅಜಾತಶತ್ರು. ಪ್ರಸನ್ನಜೇನ ಕೂಡ ಹೌದು, ಬಟ್ ಅಜಾತಶತ್ರು ಅಂತ ನಾವು ಕನ್ಸಿಡರ್ ಮಾಡಬಹುದು. ಐತಿಹಾಸಿಕ ಬೆಳವಣಿಗೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಈ ಸಮಯದಲ್ಲಿ ಕೊರೆಸಿದ ಬಾವಿಯನ್ನು ಕೆಳಗಿನ ಏನಂತ ಕರೀತಾ ಇದ್ರು? ಸರಿ ಉತ್ತರ ಆಪ್ಷನ್ 2 ಆಪ್ಷನ್ 3 ಪಂಪ ಸರೋವರ. 1974ರಲ್ಲಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಇದು ನಡೆಯಿತು. ಪ್ರಾಚೀನ ಗ್ರೀಕರ ಮೇಲೆ ದಾಳಿ ಮಾಡಿದ ವಿದೇಶಿ ದಾಳಿಕಾರರನ್ನ ಕಾಲಾನುಕ್ರಮದಲ್ಲಿ ಹೆಸರಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 4. ನೋಡಿ, ಪರ್ಷಿಯನ್ನರು ಫಸ್ಟಿಗೆ ಬರ್ತಾರೆ. ಪರ್ಷಿಯನ್ನರು ಕ್ರಿಸ್ತಪೂರ್ವ BC ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬಂದರು. ನಂತರ ಗ್ರೀಕರು ಕ್ರಿಸ್ತಪೂರ್ವ 326ರಲ್ಲಿ ಬಂದರು. ಎಷ್ಟರಲ್ಲಿ? 326 BCಯಲ್ಲಿ ಬಂದರು. ನಂತರ ಶಕರು 1ನೇ ಶತಮಾನದಲ್ಲಿ ಬರ್ತಾರೆ. 1ನೇ ಶತಮಾನ ಕ್ರಿಸ್ತಪೂರ್ವ. ಇನ್ನು ಕುಶಾನರು ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಬಂದರು. ಅಶೋಕನ ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದಂತೆ ಹೇಳಿಕೆಯನ್ನ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಎ ಮತ್ತು ಬಿ ಸರಿಯಾಗಿದೆ. ಏನೇನು? 13ನೇ ಶಿಲಾಶಾಸನದಲ್ಲಿ ಕಳಿಂಗ ಯುದ್ಧದ ಬಗ್ಗೆ ವಿವರಣೆ ಇದೆ. ಕಳಿಂಗ ಯುದ್ಧವು ಅಶೋಕನ ಕೊನೆಯ ಯುದ್ಧ. ಕೆಳಗಿನ ಪದ ಅಥವಾ ಪದಗಳು ಮಹಾವೀರನಿಗೆ ಯಾವ ಪದಗಳು ಸಂಬಂಧಿಸಿರುವಂಥವು? ರೈಟ್ ಆನ್ಸರ್ ಈಸ್ ಆಪ್ಷನ್ 2 ABCD ಎಲ್ಲದೂ ಕೂಡ. ವರ್ಧಮಾನ, ಜಿನ, ನಿರ್ಗ್ರಂಥ, ತೀರ್ಥಂಕರ. ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರೋದು ಯಾವುದು? ಆಪ್ಷನ್ 3 ಫ್ರಾಂಕೋಯಿಸ್ ಬರ್ನಿಯರ್ ಪೋರ್ಚುಗಲ್. ಇದು ತಪ್ಪಾಗಿದೆ. ಆಕ್ಚುಲಿ ಅಬ್ದುಲ್ ರಜಾಕ್ ಪರ್ಷಿಯಾದಿಂದ ಬರ್ತಾನೆ, ಸರಿ ಇದೆ. ಮಾರ್ಕೋಪೋಲೋ ಇಟ್ಲಿಯಿಂದ ಬರ್ತಾನೆ. ಇಬನ್ ಬತೂತ ಮೊರೊಕೋಯಿಂದ ಬರ್ತಾನೆ. ಫ್ರಾಂಕೋಯಿಸ್ ಬರ್ನಿಯಸ್ ಇದಲ್ಲ, ಇವನು ಫ್ರಾನ್ಸ್ ದೇಶದವನು, ಹಾಗಾಗಿ ತಪ್ಪಾಗಿದೆ. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇದೆ. 76ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಈ ರೀತಿ ಆಗುತ್ತೆ, ಆನಂತರ ಈ ರೀತಿ ಬರುತ್ತೆ, ನಂತರ ಈ ರೀತಿ ಬರುತ್ತೆ, ನಂತರ ಕ್ಲೋಸ್ ಆಗುತ್ತೆ. ಆಪ್ಷನ್ 1 ಸರಿಯಾಗಿದೆ. 77ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ನೋಡಿ, ಪ್ರತಿ ಗುಂಪಿನಲ್ಲಿರುವ ಸಂಖ್ಯೆಗಳು ಒಂದೇ ರೀತಿಯ ಮಾದರಿ ಅನುಸರಿಸ್ತವೆ. ಹಾಗಾದ್ರೆ ಕಾಣೆಯಾಗಿರುವ ಸಂಖ್ಯೆ ಯಾವುದು? ಸರಿಯಾದ ಉತ್ತರ 13. ನೋಡಿ, ಫಸ್ಟ್ ಸರ್ಕಲ್ ಅಲ್ಲಿ 27 + 17 = 42. ಅದನ್ನ 7ರಿಂದ ಭಾಗಿಸಿದಾಗ 6 ಬರುತ್ತೆ. 42 / 7 = 6. ಸೆಕೆಂಡ್ ಅಲ್ಲಿ 38 + 18 ಎಷ್ಟು? 56. 56ನ್ನ 7ರಿಂದ ಭಾಗಿಸಿದಾಗ 8 ಉತ್ತರ ಬರುತ್ತೆ. ಮೂರನೇದು 75 + 16 91. 91ನ್ನ 7ರಿಂದ ಭಾಗಿಸಿದಾಗ 13 ಬರುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ 13. ಅರ್ಥ ಆಯ್ತು ಅನ್ಕೊಳ್ತೀನಿ. ABCD ಒಂದು ಚೌಕವಾಗಿದೆ. ಚೌಕದ ಕರ್ಣ BDಯು 6 ಘಟಕಗಳಾಗಿದ್ದರೆ ಚೌಕದ ವಿಸ್ತೀರ್ಣ ಎಷ್ಟು? ರೈಟ್ ಆನ್ಸರ್ ಇಸ್ 18.
ನೋಡಿ, ವಿಸ್ತೀರ್ಣದ ಚೌಕದ ಕರ್ಣ ನೀಡಿದಾಗ ಅದರ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು ಕೇಳಿದ್ರೆ d²/2 ಅಂದರೆ 6 ಘಟಕ ಇದೆ, 6² + 2/2 ಅಂದರೆ 36/2 ಅಂದರೆ 18. ಕೆಳಗಿನ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಪೂರ್ಣಗೊಳಿಸಿ. ಸರಿಯಾದ ಉತ್ತರ ಪುಟ್, ಪಾಟ್, ಪಿನ್, ಪೆನ್ ಇದೆ. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಆಕ್ಚುಲಿ ಪ್ಯಾಟ್. ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಪ್ಯಾಟ್. ಪ್ಯಾಟ್ ಯಾಕೆ ನೋಡಿ, ಇಲ್ಲಿ ತುಂಬ ಈಸಿ ಇದೆ. ಫಸ್ಟು ಯು ಇದೆ ನೋಡಿ, ಇದನ್ನು ಮಾತ್ರ ನಾವು ಗಮನಿಸಬೇಕು. ಏನು ಇಲ್ಲಿ ನಾವು ಏನು ಮಾಡಿದ್ದಾರೆ ಕೇಳಿದ್ರೆ ತುಂಬ ಈಸಿ ಇದೆ ನೋಡಿ, ಓವೆಲ್ಸ್ ಕೊಟ್ಟಿದ್ದಾರೆ EIOU. ಹಾಗಾದರೆ ಯಾವ್ದು ಬರಬೇಕು ಇಲ್ಲಿ? ಎ ಅಂದರೆ AEIOU ಥರ ಕೊಟ್ಟಿದ್ದಾರೆ ನೋಡಿ, IOU. ಯಾಕಂದರೆ ಉಳಿದಿದ್ದೆಲ್ಲ ಸೇಮ್ ಇದೆ, AEIOU. ಇಲ್ಲಿ ಪ್ಯಾಟ್ ಬಂದರೆ ಕರೆಕ್ಟ್ ಆಗ್ಬಿಡುತ್ತೆ. ಅವಾಗ AEIOU ಬರುತ್ತೆ ನೋಡಿ, ಎಷ್ಟು ಈಸಿ ಇದೆ. ಕೆಳಗಿನ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ? ಸರಿಯಾದ ಉತ್ತರ 32. 20 + 12 ಅಂತ ನಾವು ಅದನ್ನ ಗುರುತಿಸಬಹುದು. 32. ಒಂದು ನಿರ್ದಿಷ್ಟ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಬ್ಯಾಂಕ್ ಖಾತೆಗಳನ್ನು ಹೊಂದಿರುವ ಗ್ರಾಮಸ್ಥರ ಸಂಖ್ಯೆಯನ್ನು ಸಾವಿರಗಳಲ್ಲಿ ನೀಡಲಾಗಿದೆ. ಹಾಗಾದರೆ ಗ್ರಾಮ ಬಿ ಮತ್ತು ಸಿ ಕ್ರಮವಾಗಿ ಬ್ಯಾಂಕ್ ಹೊಂದಿರುವ ಗ್ರಾಮಸ್ಥರ ಅನುಪಾತ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 3 17:8. 17:8. ಒಬ್ಬ ವ್ಯಕ್ತಿಯ ವೇಗ ಗಂಟೆಗೆ 3 ಕಿಲೋಮೀಟರ್. ಅವನು ತನ್ನ ಗಮ್ಯಸ್ಥಾನದಿಂದ 30 ನಿಮಿಷ ತಡವಾಗಿ ತಲುಪ್ತಾನೆ ಮತ್ತು ಅವನ ವೇಗ ಗಂಟೆಗೆ 4 ಕಿಲೋಮೀಟರ್ ಆಗಿದ್ರೆ 20 ನಿಮಿಷ ಮೊದಲೇ ತಲುಪ್ತಿದ್ದ. ಹಾಗಾದರೆ ಅವನು ಹೊರಡುವ ಸ್ಥಳದಿಂದ ಅವನ ಗಮ್ಯಸ್ಥಾನಕ್ಕೆ ಇರುವ ದೂರ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 10 ಕಿಲೋಮೀಟರ್. 10 ಕಿಲೋಮೀಟರ್. ಒಂದು ವಸ್ತುವಿನ ಮಾರುವ ಬೆಲೆ ಲಾಭಕ್ಕಿಂತ 40 ರೂಪಾಯಿ ಜಾಸ್ತಿ ಆಗಿದೆ. ಒಂದು ವೇಳೆ ಖರೀದಿ ಬೆಲೆಯು ಮಾರಾಟದ ಬೆಲೆಯ 40% ಆಗಿದ್ರೆ ಖರೀದಿ ಬೆಲೆ ಎಷ್ಟು? ರೈಟ್ ಆನ್ಸರ್ ಈಸ್ 40 ರೂಪಾಯಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇದು ಹೆಂಗೆ ಕಂಡುಹಿಡಿಯೋದು ಅಂದರೆ CP = SP - P ಅಂತೇಳಿ. ಕೆಳಗಿನ ವರ್ಗಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದ ರೇಖಾಚಿತ್ರ ಯಾವುದು? ರೈಟ್ ಆನ್ಸರ್ ಇಸ್ 1 ವಾಣಿಜ್ಯಶಾಸ್ತ್ರ, ಲೆಕ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ. ಆಪ್ಷನ್ 1 ಸರಿಯಾದ ಉತ್ತರ. ಯಾಕೆ ಅಂದರೆ ಲೆಕ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಎರಡೂ ಕೂಡ ವಿಭಿನ್ನ ವಿಷಯಗಳಾಗಿದ್ದರೂ ಎರಡೂ ಕಾಮರ್ಸಲ್ಲಿ, ಯಾವುದರಲ್ಲಿ? ಕಾಮರ್ಸಲ್ಲಿ, ವಾಣಿಜ್ಯಶಾಸ್ತ್ರದಲ್ಲಿ ಇರುತ್ತೆ. ಅಂದರೆ ಇದು ವಾಣಿಜ್ಯಶಾಸ್ತ್ರ ಆದರೆ ಲೆಕ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ ಎರಡೂ ಇದರೊಳಗೆ ಇರುತ್ತೆ ಅಂತ. 85ನೇದು ಪ್ರಶ್ನೆ ಏನು ಕೇಳಿದ್ರೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲದ ಕಂಪನಿಗಳ ಸಂಖ್ಯೆಯನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ 13. ನೋಡಿ, ಯಾಕೆ ಅಂದರೆ ಚೌಕದ ಹೊರಗಿರುವ ಸಂಖ್ಯೆಗಳು, ಚೌಕದ ಹೊರಗೆ ಒಂದಿದೆ, ಯಾಕಂದರೆ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಇರಬಾರ್ದದು. ಹಾಗೆಯೇ 7 ವೃತ್ತ ಮಾತ್ರದಲ್ಲಿದೆ. ಹಾಗೆಯೇ 5 ಇದ್ಯಾವುದು ತ್ರಿಭುಜದಲ್ಲಿ ಮಾತ್ರ ಇದೆ. ಟೋಟಲ್ ಎಷ್ಟು? 7 + 1 8 + 5 13. 15 ಆಗಸ್ಟ್ 2011 ಸೋಮವಾರ ಆಗಿದ್ರೆ 17 ಸೆಪ್ಟೆಂಬರ್ 2011 ಯಾವ ವಾರ? ರೈಟ್ ಆನ್ಸರ್ ಇಸ್ ಶನಿವಾರ. ಯಾಕಂದರೆ ಆಗಸ್ಟ್ ತಿಂಗಳಲ್ಲಿ ಉಳಿದಿರುವ ದಿನಗಳು 31, ಅದರಲ್ಲಿ 15 ಕಳೆದ್ರೆ 16 ಉಳಿತು. ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ದಿನ ಕೇಳಿದರೆ 17 ದಿನ. ಹಾಗಾದ್ರೆ ಒಟ್ಟು ಎಷ್ಟಾಯಿತು? 33 ದಿನ ಆಯಿತು. 33 ದಿನ ಆದರೆ 7ರಿಂದ ಭಾಗಿಸಿ, 7 × 4 = 28. 5 ಉಳಿಯುತ್ತೆ. 5 ಉಳಿದ್ರೆ ಸೋಮವಾರಕ್ಕೆ 5 ದಿನವನ್ನು ಕೂಡಿಸಿ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಸೊ ಆನ್ಸರ್ ಈಸ್ ಸ್ಯಾಟರ್ಡೆ. BU Aಗೆ ತಂದೆಯಾಗಿದ್ದಾರೆ, CU Bಗೆ ತಂದೆಯಾಗಿದ್ದಾರೆ ಮತ್ತು DU Aಯ ತಾಯಿಯಾಗಿದ್ದಾರೆ. ಹಾಗೂ CU D ಯೊಂದಿಗೆ ಯಾವ ರೀತಿ ಸಂಬಂಧ? ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಮಾವ. ಆಪ್ಷನ್ 1 ಮಾವ. ರೈಲು ಗಂಟೆಗೆ 72.6 ಕಿಲೋಮೀಟರ್ ವೇಗದಂತೆ ಚಲಿಸುತ್ತೆ. ಹಾಗಾದರೆ 30 ನಿಮಿಷದಲ್ಲಿ ಎಷ್ಟು ದೂರ? ನೋಡಿ, ಎಷ್ಟು ಈಸಿ ಇದೆ. 60 ನಿಮಿಷಕ್ಕೆ 72.6 ಕಿಲೋಮೀಟರ್. ಹಾಗಾದರೆ 30 ನಿಮಿಷದಲ್ಲಿ ಅದರ ಅರ್ಧ ಎಷ್ಟು ಅಂದರೆ 72.6 / 2 = 36.3.
36.3. ಇದನ್ನು ಮೀಟ್ರಲ್ಲಿ ಪರಿವರ್ತಿಸಿದಾಗ 36.3 ಇಂಟು 1000 ಎಷ್ಟಾಯಿತು? 36,300 ಮೀಟರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅನುಕ್ರಮವಾಗಿ 1, 3, 5, 7, 9. ಹಾಗಿದ್ರೆ ಈ ಅನುಕ್ರಮದಲ್ಲಿ ಎಂಥ ಅನುಕ್ರಮ ಇದು? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಅಂಕಗಣಿತದ ಅನುಕ್ರಮ ಅಂತ ಕರಿತೀವಿ, ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಟಾರ್ಗೆಟ್ ಪದವನ್ನು 2011 87 52 0 ಅಂತ ಗುರುತಿಸಿದ್ರೆ ಫಾರ್ಚೂನ್ ಯಾವ ರೀತಿ ಗುರುತಿಸ್ತೀವಿ? ಸರಿಯಾದ ಉತ್ತರ ಆಪ್ಷನ್ 1, 61 51 ಈ ಥರ. ಅಂದರೆ ಇಲ್ಲಿ A1 B2 Z26 ಈ ರೀತಿ ಇದೆ ನೋಡಿ. ಇಲ್ಲಿ ಹಂಗೆ ನೋಡಿಕೊಂಡ್ರೆ ಈಸಿ ಆಗುತ್ತೆ. ABCD ಫಸ್ಟ್ ಹಾಕೋಬೇಕು. ಸುಪ್ರೀಂ ಕೋರ್ಟ್ನ ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 3, 38. ಆ್ಯಕ್ಚುಲಿ 34 ಇರ್ತಾರೆ, ಇಲ್ಲಿ 38 ಅಂತ ಆಗಿದೆ, ಇರಲಿ. BVD ವೈರಲ್ ಹೆಮರಾಜಿಕಲ್ ಜ್ವರದ ತೀವ್ರ ಸ್ವರೂಪವಾಗಿದೆ. ಇದನ್ನು ಯಾವುದಕ್ಕೆ ಸಂಬಂಧಪಟ್ಟಿದೆ ಕೇಳಿದ್ರೆ ಸರಿಯಾದ ಉತ್ತರ ಬುಂಡಿ ಬುಗ್ಯೋ ವೈರಸ್ ಡಿಸೀಸ್. DRDO ಸಂಸ್ಥೆ ದೇಶೀಯವಾಗಿ ನಿರ್ಮಿಸಿದ ಯಾವ ವಾಯುಗಾಮಿ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಯ ಪ್ರಮಾಣ ಪತ್ರ FOC ಅನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸುವ ಮೂಲಕ DRDO ಮಹತ್ವದ ಮೈಲಿಗಲ್ಲು ಸಾಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ 1, ನೇತ್ರ. ನೋಡಿ, ಭಾರತೀಯ ರಕ್ಷಣಾ ಸಂಶೋಧನಾ ಸಂಸ್ಥೆ DRDO ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ವೈಮಾನಿಕ ಕಣ್ಗಾಲು ವ್ಯವಸ್ಥೆ ಇದು. ಯಾವುದು? ನೇತ್ರ. ನೇತ್ರ AEW&C ಅಂತ ಕರಿತೀವಿ. ಸೆಪ್ಟೆಂಬರ್ 1, 2024 ವಿಶ್ವಸಂಸ್ಥೆಯ 24ನೇ ಕಾಯಂ ಪ್ರತಿನಿಧಿಯಾಗಿ ಯಾರು ಸೇವೆ ಸಲ್ಲಿಸ್ತಾ ಇದ್ದಾರೆ? ಸರಿಯಾದ ಉತ್ತರ ಪರ್ವತ ನೇನಿ ಹರೀಶ್. ನ್ಯೂಯಾರ್ಕ್ನಲ್ಲಿರುವ ಯುನೈಟೆಡ್ ನೇಷನ್ಸ್ನ 24ನೇ ಕಾಯಂ ಪ್ರತಿನಿಧಿಯವರು. ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷದಲ್ಲಿ ಇರಾನ್ ಯಾವ ಬ್ರಿಟಿಷ್ ದ್ವೀಪದ ಮೇಲೆ ದಾಳಿ ಮಾಡಲು ಯತ್ನಿಸುವ ಮೂಲಕ ತನ್ನ ಬಳಿ ಖಂಡಾಂತರ ಕ್ಷಿಪಣಿ ಇರುವುದನ್ನು ಜಗತ್ತಿಗೆ ತೋರಿಸಲು ಯತ್ನಿಸಿತು? ರೈಟ್ ಆನ್ಸರ್ ಇದು ಆಪ್ಷನ್ 4, ಡಿಯಾಗೋ ಗಾರ್ಸಿಯಾ ದ್ವೀಪಗಳು. ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ ಸಾಗರ ವಲಯಗಳ ಮೇಲೆ ನಡೆಯುತ್ತಿರುವ ಎಲ್ ನಿನೋದ ಸಂಭಾವ್ಯ ಪರಿಣಾಮಗಳನ್ನು ಎತ್ತು ತೋರಿಸಲು ವಿಶೇಷ ಎಲ್ ನಿನೋ ಬುಲೆಟ್ಗಳನ್ನು ಬಿಡುಗಡೆ ಮಾಡಲು ಪ್ರಾರಂಭಿಸಿತು. ಈ ಇನ್ಕಾಯ್ಸ್ ಕೇಂದ್ರ ಕಚೇರಿಯಲ್ಲಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಹೈದರಾಬಾದಲ್ಲಿದೆ. ಇನ್ಕಾಯ್ಸ್ ಅಂದರೆ ಏನು? ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ NRLM ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ವೆಬ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಲಾಕೋಸ್. ಮೇ 26, 30, 2026 ಪ್ರಾರಂಭಿಸಲಾದ AI ಬೆಂಬಲಿತ CPG RAMS ಧ್ವನಿ ಚಾಟ್ ಬಾಟ್ ಅನ್ನು ಹೆಸರಿಸಿ. ಇದು ನಾಗರಿಕರು ಸಂವಾದಾತ್ಮಕ ಇಂಟರ್ಫೇಸ್ ಮೂಲಕ ತಮ್ಮ ಕುಂದುಕೊರತೆಗಳನ್ನು ನೋಂದಾಯಿಸಲು ಅನುವು ಮಾಡಿಕೊಡುತ್ತೆ. ರೈಟ್ ಆನ್ಸರ್ ಈಸ್ ಆಪ್ಷನ್ 2, ಸಮಾಧಾನ ದೀದಿ. ಸಮಾಧಾನ ದೀದಿ 22 ಅಧಿಕೃತ ಭಾಷೆಗಳನ್ನು ಬೆಂಬಲಿಸುತ್ತಿದ್ದು. ಅಧಿಕೃತ ಭಾಷೆ. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಬಗ್ಗೆ ಸರಿಯಾದ ಸ್ಟೇಟ್ಮೆಂಟ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4, B ಮತ್ತು C. ಇವರು ಬೆಂಗಳೂರಲ್ಲಿ ಜನಿಸಿದ್ರು, ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಸ್ಟಡಿ ಮಾಡಿದ್ರು, ಮತ್ತೆ ವಿಮಾನವಾಹಕ ನೌಕೆ INS ವಿಕ್ರಮಾದಿತ್ಯದ 2ನೇ ಕಮಾಂಡಿಂಗ್ ಆಫೀಸರ್ ಆಗಿದ್ರು. ಲಾಸ್ಟ್ ಕ್ವಶನ್, INS ಸುದರ್ಶಿನಿ ಬಗ್ಗೆ ತಪ್ಪಾದ ಹೇಳಿಕೆ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ 3, B ಮತ್ತು D ತಪ್ಪು. ಇದನ್ನು ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಅನ್ನೋ ತಪ್ಪು, ಮತ್ತು ಜನವರಿ 22, 2026 INS ಸುದರ್ಶಿನಿ ಮುಂಬೈನಿಂದ ಲೋಕಯಾನ 26ಕ್ಕೆ ಪ್ರಯಾಣ ಬೆಳೆಸ್ತು ಅನ್ನೋದು ತಪ್ಪು. ಯಾಕಂದ್ರೆ ಇದು ಕೊಚ್ಚಿಯಿಂದ ಹೊರಡ್ತು, ಹಾಗಾಗಿ ಇದು ತಪ್ಪು. ಹಾಗೇನೆ ಇದನ್ನು ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಶಿಪ್ ಲಿಮಿಟೆಡ್ ನಿರ್ಮಿಸಿದೆ, ಗೋವಾ ಅಲ್ಲ. ಆಕ್ಚುಲಿ ಗೋವಾ ನಿರ್ಮಿಸಿದ್ದು, ಹಾಗಾಗಿ ಇದು ತಪ್ಪಾಗಿದೆ. ಮಜಗಾಂವ್ ಅನ್ನೋದು ತಪ್ಪಾಗಿದೆ. ಸ್ನೇಹಿತರೆ, ಇದಾಗಿತ್ತು ಹೈದರಾಬಾದ್ ಕರ್ನಾಟಕದ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಸಂಪೂರ್ಣ ಕೀ ಉತ್ತರಗಳ ಸಂಪೂರ್ಣ ವಿಶ್ಲೇಷಣೆ.
ಸೊ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.